ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, PDOಗಾಗಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಸಿರೀಸಲ್ಲಿ ಇವತ್ತು ನಾನು 5ನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ 4 ವಿಡಿಯೋಗಳನ್ನು ಮಾಡಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲೋ ಆ ಎಲ್ಲ 4 ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಜೊತೆಗೆ ಈ ವಿಡಿಯೋನ ನೋಡಬೇಕಾದವರು ಕಂಪಲ್ಸರಿ 4ನೇ ವಿಡಿಯೋನ ನೋಡ್ಕೊಂಡು ಈ 5ನೇ ವಿಡಿಯೋನ ನೋಡಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾನು 4ನೇ ವಿಡಿಯೋದಲ್ಲಿ ಸಂಭವನೀಯತೆಯ ಟಾಪಿಕ್ ಅನ್ನ ತೆಗೆದುಕೊಂಡು ಆ ತರಗತಿಯನ್ನು ಮಾಡಿದ್ದೀನಿ. ಇವತ್ತು ಕೂಡ ಅದೇ ಟಾಪಿಕ್ ಮೇಲೆ ಮಾಡ್ತಾ ಇದ್ದೀನಿ. ಪ್ರೊಬಾಬಿಲಿಟಿಯ ಟಾಪಿಕ್ ಮೇಲೆನೆ ಇವತ್ತು 5ನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ಇವತ್ತು 5ನೇ ವಿಡಿಯೋನ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ತಾನೇ ನಡೆದಿರ್ತಕ್ಕಂಥ KS ಪರೀಕ್ಷೆಗಳಲ್ಲಿ 4 ಪ್ರೊಬಾಬಿಲಿಟಿ ಕ್ವಶನ್ಗಳನ್ನು ಕೇಳಿದ್ರು. ನಾನು ಪ್ರೀವಿಯಸ್ ಆ ಕ್ಲಾಸಲ್ಲಿ ನಾನು ಇವುಗಳನ್ನು ಹೇಳಿಲ್ಲ. ಬರುತ್ತವೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ ಅಂತ ಅಷ್ಟೇ ಹೇಳಿದ್ನ ಹೊರತಾಗಿ ಈ ಕ್ವಶನ್ಗಳನ್ನು ಕೂಡ ಒಂದ್ಸಲ ನಿಮಗೆ ಹೇಳಿದ್ರೆ PDOಗಾಗಿ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಅವುಗಳ ಜೊತೆಗೆ ಅಂದ್ರೆ KS ಅಲ್ಲಿ ಇರ್ತಕ್ಕಂಥ 4 ಕ್ವಶನ್ಗಳ ಜೊತೆಗೆ ಪ್ಲೇಯಿಂಗ್ ಕಾರ್ಡ್ಸ್ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ಗಳನ್ನ 5 ಕ್ವಶನ್ಗಳನ್ನ ಆಯ್ಕೆ ಮಾಡಿಕೊಂಡು ಇವತ್ತಿನ ಈ ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬಾ ಮುಖ್ಯವಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಇವತ್ತು ನಾನು ಮಾಡ್ತಕ್ಕಂಥದ್ದು ಯಾವ್ದಾವುದು KS ಕ್ವಶನ್ ಪೇಪರ್ ಇರ್ತಕ್ಕಂಥ ಕ್ವಶನ್ಗಳು ಮತ್ತು ಪ್ಲೇಯಿಂಗ್ ಕಾರ್ಡ್ಸ್ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ಕ್ಲಿಯರ್? ಎಸ್. ಹಾಗಾದ್ರೆ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಬೇಕಾದ್ರೆ ಒಂದು ಕ್ವಶನ್ ಇಂದ ಇನ್ನೊಂದು ಕ್ವಶನ್ ಜಂಪ್ ಆಗಿ, ಒಂದು ಕ್ವಶನ್ ಅಲ್ಲಿ ಮಿಡಲ್ ಅಲ್ಲಿ ಸ್ಕಿಪ್ ಮಾಡಬೇಡಿ. ಆ ಒಂದು ಟೈಮ್ ಅಲ್ಲಿ ಏನಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂತ ದಯವಿಟ್ಟು ನಿಮ್ಮ ಎಷ್ಟು ಜನ ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. 52 ಇಸ್ಪಿಟ್ ಎಲೆಗಳ ಸಾಮಾನ್ಯ ಡೆಕ್ನಿಂದ ಯಾದೃಚ್ಛಿಕವಾಗಿ ಕಾರ್ಡ್ ಅನ್ನ ಎಳೆಯಲಾಗುತ್ತದೆ. ಕಾರ್ಡ್ 10 ಅಥವಾ ಸ್ಪೇಡ್ ಆಗಿರುವ ಸಂಭವನೀಯತೆ ಏನು? ಏನಿದೆ ಸ್ಪೇಡು? ಹೊಸ ಶಬ್ದಗಳು ನಮಗೆ ಕನ್ನಡ ಮೀಡಿಯಂ ಇರ್ತಕ್ಕಂಥವ್ರಿಗೆ ಅಥವಾ ಈ ಪ್ಲೇಯಿಂಗ್ ಕಾರ್ಡ್ಸ್ ಬಗ್ಗೆ ಗೊತ್ತಿರದೇ ಇರ್ತಕ್ಕಂಥವ್ರಿಗೆ. ಸ್ಪೇಡು ಇಲ್ಲಿ ನಿಮಗೆ ಎಲ್ಲರಿಗೂ ಕಾಮನ್ ಆಗಿ ಗೊತ್ತು. ಎಷ್ಟು ವಿಧದ ಕಾರ್ಡ್ಗಳು ಇರ್ತವೆ? ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ ಎಷ್ಟು ವಿಧ ಇರ್ತವೆ? 3 ವಿಧಗಳು ಇರ್ತವೆ. ಯಾವ್ಯಾವ ಅಂತ ಅವುಗಳ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅಲ್ಲಿ ಡೈರೆಕ್ಟ್ ಆಗಿ ನಾನು ಓರಲ್ ಆಗಿ ಹೇಳ್ಬಿಡ್ತೀನಿ ಅಷ್ಟೇ. ಹೌದಾ? ಅದ್ರೊಂದು ಚಾಪ್ಟರ್ ಮಾಡಿಕೊಡ್ಬೇಕು ಅಂತ ಒಂದು ತಲೆಯಲ್ಲಿದೆ. ನೋಡೋಣ, ಮಾಡಿಕೊಡ್ತೀನಿ. ಎಲ್ಲ ಯಾವುದನ್ನ ಇಲ್ಲಿವರೆಗೆ ಚಾಪ್ಟರೈಸ್ ಮಾಡಿಲ್ಲ ಕ್ಲಿಯರ್ ಆಗಿ. ಕೆಲವೊಂದಿಷ್ಟು ಅರ್ಧ ಮಾಡಿಟ್ಟಿದ್ದೀನಿ ನಾನು. ಟೈಮ್ ಅಂಡ್ ಡಿಸ್ಟೆನ್ಸ್ ಆಗಿರ್ಬೋದು, ಟೈಮ್ ಅಂಡ್ ವರ್ಕ್ ಆಗಿರ್ಬೋದು, ಡೈಸ್ ಕಂಪ್ಲೀಟ್ ಒಂದು ಮಾಡಿದ್ದೀನಿ, ಆಮೇಲೆ ಟ್ರೈನ್ ಮಾಡಿದ್ದೀನಿ. ಈ ರೀತಿ ಕೆಲವೊಂದಿಷ್ಟುಗಳನ್ನು ಅರ್ಧ ಮಾಡಿದ್ದೀನಿ. ಅವೆಲ್ಲವನ್ನು ಕಂಪ್ಲೀಟ್ ಆಗಿ ನಿಮಗೆ ಒಂದು ಸಬ್ಜೆಕ್ಟ್ ವೈಸ್ ಅಂದ್ರೆ ಸಬ್ಜೆಕ್ಟ್ ಇಂದ ಚಾಪ್ಟರ್ ವೈಸ್ ನಿಮಗೆ ಮಾಡಿಕೊಡ್ಬೇಕಂತ ಒಂದು ಮನಸ್ಸಲ್ಲಿದೆ. ಅದನ್ನು ಕಂಪ್ಲೀಟ್ ಆಗಿ ಮಾಡಿಕೊಡ್ತೀನಿ. ಇಲ್ಲಿ ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ ಎಷ್ಟು ವಿಧ? 3 ವಿಧ. 3 ವಿಧಗಳಂದ್ರೆ ಯಾವ ಕಾರ್ಡ್ ಇರ್ತವೆ? ಒಂದು ಏಸ್ ಕಾರ್ಡ್. ಏಸ್ ಕಾರ್ಡ್ ಅಂತಂದ್ರೆ ಎ ಅಂತ ಇರುತ್ತೆ. ಎ ಇದು ಏಸ್, ಇದಕ್ಕೆ ಏಸ್ ಕಾರ್ಡ್ ಅಂತ ಕರೀತಾರೆ. ಹೌದಾ? ಆಮೇಲೆ ನಂಬರ್ ಕಾರ್ಡ್ಗಳು ಇರ್ತವೆ. ನಂಬರ್ ಕಾರ್ಡ್ಗಳು ಎಲ್ಲಿಂದ ಎಲ್ಲಿಗಿರ್ತವೆ? 2 ರಿಂದ 10 ಇರ್ತವಲ್ಲ, ಇವು ನಂಬರ್ ಕಾರ್ಡ್ಗಳು. 2 ವಿಧದ ಕಾರ್ಡ್ಗಳು. ನೆಕ್ಸ್ಟ್ ಫೇಸ್ ಕಾರ್ಡ್, ಮುಖ ಇರ್ತಕ್ಕಂಥದ್ದು. ಫೇಸ್ ಕಾರ್ಡ್ ಮುಖ ಇರ್ತಕ್ಕಂಥವು. ಅಲ್ಲಿ ಎಷ್ಟು ಕಾರ್ಡ್ ಇರ್ತಾವೆ? 3 ಕಾರ್ಡ್ಗಳು ಇರ್ತವೆ. 3 ಕಾರ್ಡ್ ತಾನೆ? 3 ಕಾರ್ಡ್ಗಳು ಫೇಸ್ ಕಾರ್ಡ್ ಇರ್ತವೆ. 3 ಕಾರ್ಡು ಯಾವ್ಯಾವು? ಒಂದು ಕಿಂಗು, ಒಂದು ಕ್ವೀನು, ಇನ್ನು ಒಂದು ಜಾಕಿ. ಇವಕ್ಕೆ ಫೇಸ್ ಕಾರ್ಡ್ ಅಂತಾರೆ. ಇವು ನಂಬರ್ ಕಾರ್ಡ್ ಅಂತಾರೆ. ಇವಕ್ಕೆ ಏಸ್ ಕಾರ್ಡ್ ಅಂತಾರೆ. ಈ ರೀತಿಯಾಗಿ 1 ರಿಂದ 13 ಕಾರ್ಡ್ಗಳು ಇರ್ತವೆ. ಎಷ್ಟು ಕಾರ್ಡ್ಗಳು ಇರ್ತವೆ? ಟೋಟಲ್ ಆಗಿ 1 ರಿಂದ 13 ಕಾರ್ಡ್ಗಳು ಇರ್ತವೆ. ಆ 13 ಕಾರ್ಡ್ಗಳಲ್ಲಿ 4 ಇರ್ತವೆ. ಒಂದೊಂದು ಕಾರ್ಡ್ 4 ಇರ್ತವೆ. ಏಸ್ 4 ಕಾರ್ಡ್ ಇರುತ್ತೆ. 4 ಕಾರ್ಡ್ ಇರುತ್ತೆ. ಕಿಂಗ್ 4 ಕಾರ್ಡ್ಗಳು ಇರ್ತವೆ. ಮತ್ತು ಕ್ವಿನ್ 4. ಈ ರೀತಿ ಪ್ರತಿಯೊಂದು ಕಾರ್ಡ್ಗಳು ಎಷ್ಟಿರ್ತವೆ? 4 ಇರ್ತವೆ. ಹಾಗಾದ್ರೆ ಟೋಟಲ್ ಕಾರ್ಡ್ಗಳು ಎಷ್ಟಾದವು? 52 ಟೋಟಲ್ ಕಾರ್ಡ್ಗಳಾದವು. ಹಾಗಾದ್ರೆ ಇರ್ತಕ್ಕಂಥ 4 ಕಾರ್ಡ್ಗಳು ಯಾವುವು? ಒಂದೊಂದು ಸಂಖ್ಯೆಯಲ್ಲಿ 4 ಕಾರ್ಡ್ ಇರ್ತಾವೆ ಅಂತ ಹೇಳಿದೆ. ಹಾಗಾದ್ರೆ 4 ಕಾರ್ಡ್ಗಳು ಯಾವುವು? ಅದರಲ್ಲಿ ಚಿತ್ರಗಳು ಇರ್ತವೆ. ನೋಡ್ರಿ, ಹಿಂಗೊಂದು, ನನಗೆ ಅಷ್ಟು ಚಿತ್ರ ಬರಲ್ಲ. ಹಿಂಗೊಂದು ಬಂದು ಈ ರೀತಿ ಇರುತ್ತೆ. ಇದಕ್ಕೆ ನಾವು ಸ್ಪೇಡ್ ಅಂತ ಕರಿತೀವಿ. ಇದು ಬ್ಲ್ಯಾಕ್ ಇಂಕ್ ಅಲ್ಲಿ ಇರುತ್ತೆ. ಇದು ಬ್ಲ್ಯಾಕ್ ಆಗಿರ್ತಕ್ಕಂಥದ್ದು. ಇದೇನಿದು? ಸ್ಪೇಡ್ ಅಂತ ಕರೀತಾರೆ. ಸ್ಪೇಡ್. ಇದೇನು? ಸ್ಪೇಡ್ ಕಾರ್ಡ್. ಇನ್ನ ಒಂದಿರುತ್ತೆ ಕ್ಲಬ್ ಕಾರ್ಡ್ ಅಂತ. ಕ್ಲಬ್ ಕಾರ್ಡ್ ಅಂತ ಯಾವ ರೀತಿ ಇರ್ತದೋ ಹಿಂಗಿರುತ್ತೆ ನೋಡ್ರಿ. ಹೌದಾ? ನಮಗೆ ಡ್ರಾಯಿಂಗ್ ಅಷ್ಟು ಬರಲ್ಲ. ಇದೇನಿದು? ಕ್ಲಬ್ ಕಾರ್ಡ್. ಇದು ಕೂಡ ಬ್ಲ್ಯಾಕ್ ಅಲ್ಲಿ ಇರುತ್ತೆ. ಇವೆರಡು ಬ್ಲ್ಯಾಕ್ ಅಲ್ಲಿ ಇರ್ತವೆ. ನೆಕ್ಸ್ಟ್ ಇನ್ನ 2 ಕಾರ್ಡ್ಗಳು ಯಾವ ಅಂತಂದ್ರೆ ಡೈಮಂಡ್. ಹಿಂಗಿರುತ್ತೆ, ಗೊತ್ತಲ್ಲ? ಡೈಮಂಡ್ ತರ ಹಿಂಗೆ ಚೌಕಾಗಿ ಹಿಂಗಿರುತ್ತೆ. ಎಸ್, ಇದು ಏನಿದು? ಡೈಮಂಡ್ ಕಾರ್ಡ್. ವಜ್ರ ನೋಡ್ರಿ, ವಜ್ರ ಇದ್ದಂಗೆ ಇರುತ್ತೆ ಇದು. ಇದು ರೆಡ್ ಕಾರ್ಡ್.
ನೆಕ್ಸ್ಟ್ ಇನ್ನೊಂದು ಯಾವ್ದಿರುತ್ತೆ, ಹಾರ್ಟ್ ಯಾವಾಗಲೂ ರೆಡ್ ಆಗಿರುತ್ತಲ್ಲ, ಎಸ್ ಹಾರ್ಟ್ ಕಾರ್ಡು ರೆಡ್ ಆಗಿರುತ್ತೆ ನೋಡ್ರಿ. ಇದು ಕೂಡ ಹೃದಯ. ಇಷ್ಟು ಕಾರ್ಡ್, ಒಂದೊಂದು ಕಾರ್ಡಲ್ಲಿ ಇಷ್ಟು ಇರ್ತವೆ, 4 ಇರ್ತವೆ. ಸ್ಪೇಡ್ ಕಾರ್ಡ್, ಕ್ಲಬ್ ಕಾರ್ಡ್ ಮತ್ತು ವಜ್ರ ಮತ್ತು ಹೃದಯ. ಇವೆರಡು ಕಪ್ಪು ಕಾರ್ಡ್ಗಳು, ಇವೆರಡು ಕೆಂಪು ಕಾರ್ಡ್ಗಳು. ಕ್ಲಿಯರ್ ಆಗಿ ಗೊತ್ತು ನಿಮಗೆ. ಈ ರೀತಿಯಾಗಿ 13 ಕಾರ್ಡಲ್ಲಿ ಇವು ಇರ್ತವೆ. ಹಾಗಾದ್ರೆ 13 ಕಾರ್ಡಲ್ಲಿ ಇವು 4 ಇದ್ರೆ ಟೋಟಲ್ ಕಾರ್ಡ್ ಎಷ್ಟಾಗ್ತವೆ, 52 ಕಾರ್ಡ್ಗಳಾಗ್ತವೆ. ಇದು ಕ್ಲಿಯರ್ ಆಯ್ತಾ ನಿಮಗಿದು? ಎಸ್. ಇವಾಗ ಏನು ಕೇಳಿದ್ದಾರೆ ಕ್ವಶನ್ ಅಲ್ಲಿ, ಇಲ್ಲಿ ಕೂಡ ಟೋಟಲ್ ಪಾಸಿಬಿಲಿಟಿ, ಫೇವರೇಬಲ್ ಪಾಸಿಬಿಲಿಟಿನ ಕಂಡುಹಿಡ್ಕೊಳ್ಳೇಬೇಕು. ಯಾಕಂದ್ರೆ ಸಂಭವನೀಯತೆ ಕೇಳಿದಾರೆ ಕ್ವಶನ್. ಸಂಭವನೀಯತೆ ಏನು? ಇಲ್ಲಿ ನೋಡ್ರಿ, ಸಾಮಾನ್ಯ ಡೆಕ್ಕಿನಿಂದ ಯಾದೃಚ್ಛಿಕವಾಗಿ ಕಾರ್ಡನ್ನು ಎಳೆಯಲಾಗ್ತದೆ. ಕಾರ್ಡ್ 10 ಅಥವಾ ಸ್ಪೇಡ್ ಆಗಿರುವ ಸಂಭವನೀಯತೆ ಎಷ್ಟು? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ ಟೋಟಲ್ ಪಾಸಿಬಿಲಿಟಿ ಏನಾಗುತ್ತೆ, ಟೋಟಲ್ ಕಾರ್ಡ್ ಎಷ್ಟಿದೆ ಅದೇ ಟೋಟಲ್ ಪಾಸಿಬಿಲಿಟಿ ಆಗುತ್ತೆ. ಟೋಟಲ್ ಪಾಸಿಬಿಲಿಟಿ ಏನಾಗುತ್ತೆ, ಟೋಟಲ್ ಎಷ್ಟು ಕಾರ್ಡ್ಗಳಿದಾವೆ ಅದು ಟೋಟಲ್ ಪಾಸಿಬಿಲಿಟಿ ಆಗುತ್ತೆ. 52 ಕಾರ್ಡ್ಗಳು. ಎಸ್, ಇಲ್ಲೇ ಫೇವರೇಬಲ್ ಪಾಸಿಬಿಲಿಟಿನ ಕಂಡುಹಿಡಬೇಕು. ಅದು ಇಂಪಾರ್ಟೆಂಟ್ ನಮಗೆ. ಫೇವರೇಬಲ್ ಪಾಸಿಬಿಲಿಟಿ ಏನೇನಿರಬೇಕು, 10 ಇರಬೇಕು. ಮತ್ತೆ ಇನ್ನೊಂದು ಏನಂತ ಕೇಳಿದ್ರೆ ಅವರು, ಸ್ಪೇಡ್ ಕಾರ್ಡ್ ಇರಬೇಕು. ಸ್ಪೇಡ್ ಕಾರ್ಡ್ ನೋಡ್ರಿ, ಸ್ಪೇಡ್ ಕಾರ್ಡ್ ಇದಿರ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಸ್ಪೇಡ್ ಕಾರ್ಡ್ ಇರಬೇಕು ಮತ್ತು 10 ಇರಬೇಕು. 10 ಎಷ್ಟು ಕಾರ್ಡ್ಗಳಿದಾವೆ ನೋಡ್ರಿ. ಟೋಟಲ್ ಸ್ಪೇಡ್ ಕಾರ್ಡ್ ಬರ್ತೀನಿ. ಸ್ಪೇಡ್ ಕಾರ್ಡ್ ಇಲ್ಲಿ ಇವೆಲ್ಲ ಪ್ರತಿಯೊಂದರಲ್ಲಿ ಇರ್ತಾವ ಅಂತ ಹೇಳಿದೆ ನಾನು. ಪ್ರತಿಯೊಂದರಲ್ಲಿ ಅಂದ್ರೆ 13 ಕಾರ್ಡ್ಗಳಲ್ಲಿ ಸ್ಪೇಡ್ ಇರುತ್ತೆ. ಹಾಗಾದ್ರೆ ಫೇವರೇಬಲ್ ಪಾಸಿಬಿಲಿಟಿ ಮೊದಲು ಸ್ಪೇಡ್ ಅಂತ ಬಂದಾಗ 13 ಕಾರ್ಡ್ಗಳು ಬಂದವು. ಮತ್ತೆ 10 ಇರಬೇಕು, 10 ಬೇಕು. ಈಗ ಸ್ಪೇಡ್ ಕಾರ್ಡ್ಗಳು 13 ಬಂದು ಟೋಟಲ್ 1ರಿಂದ ಹಿಡಿದು ಎದಿಂದ ಹಿಡಿದು ಜೋಕರ್ ವರೆಗೂ 13 ಕಾರ್ಡ್ಗಳು ಯಾವ ಬಂದು, ಸ್ಪೇಡ್ ಬಂದು. ಮತ್ತು 10 ಇರಬೇಕು. 10 ಇದೆ. 10 ಎಷ್ಟಿರ್ತಾವ, 4 ಇರ್ತಾವ ಅಂತ ಹೇಳಿದೆ ನಾನು. 10 ಎಷ್ಟಿರ್ತಾವ, 4 ಇರ್ತಾವ. 4ರಲ್ಲಿ ಈಗಾಗಲೇ ಒಂದು ಬಂತು, ಯಾವುದು, ಸ್ಪೇಡ್ ಕಾರ್ಡ್ ಒಂದು ಬಂತು. ಹಾಗಾದ್ರೆ ಉಳಿದಿರ್ತಕ್ಕಂಥ ಕಾರ್ಡ್ಗಳು ಎಷ್ಟು, 3 ಕಾರ್ಡು. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ಈಗ ಫೇವರೇಬಲ್ ಪಾಸಿಬಿಲಿಟಿ, 16 ಆಯ್ತು. ಮುಗಿದು ಆಯ್ತು. ನಮಗೆ ಫೇವರೇಬಲ್ ಪಾಸಿಬಿಲಿಟಿನೂ ಸಿಕ್ತು, ಟೋಟಲ್ ಪಾಸಿಬಿಲಿಟಿನೂ ಸಿಕ್ತು. ಮಾಡ್ಬೋದಲ್ಲ ಇವಾಗ? ಎಷ್ಟು ಈಸಿ ಆಗಿದೆ ನೋಡ್ರಿ. ಈಗ ಟೋಟಲ್ ಪ್ರೊಬಬಿಲಿಟಿ ಈಸ್ ಈಕ್ವಲ್ ಟು ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ. ನೋಡ್ರಿ, ಫೇವರೇಬಲ್ ಪಾಸಿಬಿಲಿಟಿ ಎಷ್ಟಾಯ್ತು, 16 ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಎಷ್ಟಾಯ್ತು, 52. ಇದನ್ನ ಕನಿಷ್ಠ ಮಾಡ್ರಿ. 4 ಮೇಲೆ ಗೆಲ್ಲುತ್ತಲ್ಲ, 4 4 16, 4 1 4, 4 3 4/13 ಈಸ್ ರೈಟ್ ಆನ್ಸರ್. ಮುಗುದಾಗ ಹೋಯ್ತು, ಇಷ್ಟೇ. ಅದು 4/13. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇದನ್ನ ನೋಡುವಾಗ ಏನೋ ಇಷ್ಟು ತೊಂದರೆ ಇಲ್ಲಪ್ಪ, 10 ಇರಬೇಕು. ಇಲ್ಲಿ ನೋಡ್ರಿ, ಇದು ಗೊತ್ತಾಯ್ತಿದ್ರೆ ನಿಮಗೆ 3 ಹೆಂಗ್ ಬಂದ್ವು ಅಂತೇಳಿ. ಎಸ್, ಟೋಟಲ್ ಎಲ್ಲಾ ಕಾರ್ಡುಗಳಲ್ಲಿ ಸ್ಪೇಡ್ ಇರ್ತವೆ. 10 ಕೂಡ ಬಂದೈತಿ ಇದರಲ್ಲಿ. ನಿಮಗೆ ಎದಿಂದ ಜೆ ವರೆಗೂ 13 ಕಾರ್ಡುಗಳು, ಅದರಲ್ಲಿ ಸ್ಪೇಡ್ ಕಾರ್ಡ್ ಅಂದ್ರೆ 13 ಇರ್ತವೆ. ಇವು 13 ಇರ್ತವೆ, ಇವು 13 ಇರ್ತವೆ, ಇವು 13 ಇರ್ತವೆ, ಇವು 13 ಇರ್ತವೆ. ಇವೆರಡು ಸೇರಿಸಿದ್ರೆ ಎಷ್ಟಿರ್ತವೆ, 26 ಇರ್ತವೆ. ಕಪ್ಪು ಕಾರ್ಡುಗಳು 26, ಕೆಂಪು ಕಾರ್ಡುಗಳು 26, 2 ಸೇರಿಸಿದ್ರೆ 52 ಇರ್ತವೆ. ಈಗಿಲ್ಲ 13 ಕಾರ್ಡುಗಳು ಬಂದ್ಬಿಟ್ಟು ಸ್ಪೇಡ್ ಕಾರ್ಡು. 13 ಕಾರ್ಡ್ ಬಂದ್ಮೇಲೆ ನೆಕ್ಸ್ಟ್ ಈಗ 10 ಇರ್ತಕ್ಕಂಥವು 4 ಇರ್ತವೆ. 4ರಲ್ಲಿ ಒಂದು ಸ್ಪೇಡ್ ಕಾರ್ಡ್ ಬಂತು, ಈ ಕಾರ್ಡ್ ಬಂತು 10ರದು. ಉಳಿದಿರ್ತಕ್ಕಂಥ ಇದು ಒಂದು, ವಜ್ರ ಒಂದು, ಕ್ಲಬ್ ಒಂದು, ಹೃದಯ ಒಂದು, 3 ಕಾರ್ಡ್ ಹಚ್ಚಿದ್ರೆ ಟೋಟಲ್ ಎಷ್ಟು ಆದವು, ಫೇವರೇಬಲ್ 16 ಆದವು ಡಿವೈಡೆಡ್ ಬೈ 52. ಇದು ಕನಿಷ್ಠ ಮಾಡಿದ್ಮೇಲೆ 4 ಡಿವೈಡೆಡ್ ಬೈ 13 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಅರ್ಥ ಆಗ್ತಾ ಇದಾವ? ಗೊತ್ತಾಯ್ತದು? ಕ್ಲಿಯರ್? ಎಸ್, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹಂಚ್ಕೊಳ್ರಿ. ಜೊತೆಗೆ ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋನ ನೋಡಿ. ಯಾವುದು, ಈಗಾಗಲೇ ಪ್ರೊಬಬಿಲಿಟಿಗೆ ಆಧಾರದ ಮೇಲೆ ಎಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ 10 ಕ್ವಶನ್ಗಳನ್ನ ವಿಡಿಯೋ 4 ನೋಡ್ಕೊಂಡು ಇಲ್ಲಿ ಬನ್ನಿ. ಜೊತೆಗೆ ಹಿಂದಾಗಿರ್ತಕ್ಕಂಥ 3 ವಿಡಿಯೋಗಳನ್ನ ನೋಡಿ. ಲಸ ಮತ್ತು ಮಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಡಿದೀನಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಆಮೇಲೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಮಿಸ್ ಆದ್ರೂ ಕೂಡ ನಂಬರ್ ಸೀರೀಸ್ ಕ್ವಶನ್ ಮಿಸ್ ಆಗಲ್ಲ, ವಿಡಿಯೋ 1ರಲ್ಲಿ ಮಾಡಿದೀನಿ. ಆಮೇಲೆ ಕೋಡಿಂಗ್ ಡಿಕೋಡಿಂಗ್ ನಂಬರ್ 2ರಲ್ಲಿ, ವಿಡಿಯೋ 2ರಲ್ಲಿ ಮಾಡಿದೀನಿ. ದಯವಿಟ್ಟು ಆ ಎಲ್ಲಾ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 2. ಒಂದು ಸೀಸಿಯಲ್ಲಿ 28 ಮೊಟ್ಟೆಗಳಿದಾವೆ. ಅವುಗಳಲ್ಲಿ 8 ಮೊಟ್ಟೆಗಳು ಕೊಳೆತು ಹೋಗಿವೆ. 2 ಮೊಟ್ಟೆಗಳನ್ನ ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದ್ರೆ ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರುವ ಸಂಭವನೀಯತೆ ಏನು? ನೋಡ್ರಿ, ಮೊಟ್ಟೆಗಳ ಆಧಾರದ ಮೇಲೆ ಕೂಡ ಸಂಭವನೀಯತೆ ಕ್ವಶನ್ಗಳು ಬರ್ತವೆ. ಕೇವಲ ಬಾಲ್ಗಳು ಮತ್ತು ನಾಣ್ಯಗಳು, ದಾಳಗಳು ಮತ್ತು ಇಸ್ಪಿಟ್ ಕಾರ್ಡುಗಳಲ್ಲ ಅಷ್ಟೇ ಅಲ್ಲದೆ ಇವು ಕೂಡ ಬಾಲ್ಗಳ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ಗಳನ್ನ, ಮೊಟ್ಟೆಗಳನ್ನ ಉದಾಹರಣೆ ಮಾಡಿಕೊಂಡು ಕ್ವಶನ್ಗಳಲ್ಲಿ ಕೇಳ್ತಾ ಇರ್ತಾರೆ. ಟೋಟಲ್ 28 ಮೊಟ್ಟೆಗಳಿದಾವೆ. ಅದರಲ್ಲಿ 8 ಮೊಟ್ಟೆಗಳು ಕೊಳೆತು ಹೋಗಿದ್ರೆ ಉಳಿದಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಮೊಟ್ಟೆಗಳು ಎಷ್ಟು? 20.
ಇಲ್ಲಿ ನಾವು ಎಷ್ಟು ಮೊಟ್ಟೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಂತೆ 2 ಮೊಟ್ಟೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗಾದ್ರೆ ನಾವು ಮೊದಲು ಟೋಟಲ್ ಪಾಸಿಬಿಲಿಟಿಯನ್ನು ಕಂಡುಹಿಡ್ಕೊಂಡ್ಬಿಡೋಣ. ಒಟ್ಟು ಸಾಧ್ಯತೆಗಳು ಎಷ್ಟಾಗ್ತವೆ? ಟೋಟಲ್ ಪಾಸಿಬಿಲಿಟಿ 28ರಲ್ಲಿ ನಾವು 2 ಮೊಟ್ಟೆಗಳನ್ನು ಆಯ್ಕೆ ಮಾಡಬೇಕು. 28C2 ಎಷ್ಟು ಸಾಧ್ಯತೆ ಆಗುತ್ತೆ ನೋಡ್ರಿ. 28C2 ಅಂದರೆ 28 × 27 ಡಿವೈಡೆಡ್ ಬೈ ಇಲ್ಲಿ 2 ಫ್ಯಾಕ್ಟೋರಿಯಲ್ ಅದ 2 × 1 2 1 2 14 14ಕ್ಕೆ 27ಕ್ಕೆ ಗುಣಾಕಾರ ಮಾಡಿದ್ರೆ 378 ಆಗುತ್ತೆ. ಹೌದಾ? ಇದು ಏನಿದು ಟೋಟಲ್ ಪಾಸಿಬಿಲಿಟಿ. ಈಗ ನಮಗೆ ಬಂದಿರತಕ್ಕಂಥದ್ದು ಮೇನ್ ಕಂಡುಹಿಡಿಯಬೇಕಾಗಿದ್ದು ಫೇವರೇಬಲ್ ಪಾಸಿಬಿಲಿಟಿ. ಇದು ಮೇನ್ ಫೇವರೇಬಲ್ ಪಾಸಿಬಿಲಿಟಿನ ಯಾವ ರೀತಿ ಕಂಡುಹಿಡ್ಕೊಳ್ಬೇಕು? ಇಲ್ಲಿ ನೋಡ್ರಿ, ಅವ್ರು ಹೇಳಿದ್ದಾರೆ ಕ್ವಶನ್ ಅಲ್ಲಿ ಕನಿಷ್ಠ ಪಕ್ಷ 1 ಕೊಳೆತು ಹೋಗಿರ್ತಕ್ಕಂಥ ಮೊಟ್ಟೆ ಇರಬೇಕು. ಹಾಗಾದ್ರೆ ಕೊಳೆತಿರ್ತಕ್ಕಂಥ ಮೊಟ್ಟೆಗಳು ಎಷ್ಟದವು? 8 ಅದಾವು. 8ರಲ್ಲಿ 1 ಮೊಟ್ಟೆ ಇರಬೇಕು. ಅಥವಾ ಇನ್ನೊಂದು ವಿಧಾನ ಏನಿದೆ, 8ರಲ್ಲಿ 2 ಮೊಟ್ಟೆ ಕೂಡ ಕೊಳೆತು ಹೋದದು ಆದ್ರೆ ಇರ್ಬೇಕು. ಕನಿಷ್ಠ ಪಕ್ಷ 1 ಅಂದ್ರೆ 1 ಅಥವಾ 1ಕ್ಕಿಂತ ಹೆಚ್ಚು ಎಷ್ಟಾದ್ರೂ ಇರ್ಬೋದು, 1ಕ್ಕಿಂತ ಕಡಿಮೆ ಇರುವಂತಂಗಿಲ್ಲ. ಇಲ್ಲಿ ನೋಡಿ, ಕೊಳೆತು ಹೋದ 1 ಮೊಟ್ಟೆ ಇದ್ರೆ ಟೋಟಲ್ 2 ಮೊಟ್ಟೆಗಳು. ಹಾಗಾದ್ರೆ ಚೆನ್ನಾಗಿರ್ತಕ್ಕಂಥ ಮೊಟ್ಟೆಗಳಲ್ಲಿ 1 ಮೊಟ್ಟೆನ ಆಯ್ಕೆ ಮಾಡಿಕೊಳ್ಬೇಕು. ಚೆನ್ನಾಗಿರ್ತಕ್ಕಂಥ 20 ಇದೆ, 20C1. ಇಲ್ಲೇ 2 ಮೊಟ್ಟೆಗಳು ಆಯ್ಕೆ ಮಾಡ್ಕೊಳ್ಬೇಕು. 8ರಲ್ಲಿ 2 ಮೊಟ್ಟೆಗಳನ್ನ ಕೆಟ್ಟವನ್ನ ಆಯ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತಕ್ಕಂಥ ಮೊಟ್ಟೆಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಬಿಟ್ಬಿಡ್ರಿ. ಬೇಕಾದ್ರೆ ಮುಂದೆ ನೀವು ಇಲ್ಲಾಂದ್ರೆ 20C0 ಅಂತ ಹಚ್ಕೊಳ್ಬೇಕಾಗುತ್ತೆ. ಅದ್ರ ವ್ಯಾಲ್ಯೂ ಕೂಡ ಸೇಮ್ ಬರುತ್ತೆ. ಈಗ 8C1 ಅಂದ್ರೆ ಈಗಾಗಲೇ ಹೇಳಿದ್ದೀನಿ ನಾನು. ಯಾರು ಪ್ರೀವಿಯಸ್ ಆಗಿರ್ತಕ್ಕಂಥ ಪ್ರಾಬಬಿಲಿಟಿ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಡ್ಮೇಲೆ ಈ ವಿಡಿಯೋ ನೋಡ್ರಿ. ಇದು 2ನೇ ವಿಡಿಯೋನ ಮಾಡ್ತಾ ಇರೋದು. ಹೌದಾ? ಎಲ್ಲರಿಗೂ ಕೋರಿಕೆ ಮೇರೆಗೆ ಅಥವಾ ಕೆಲವೊಬ್ರು ನನಗೂ ಕೂಡ ಇನ್ನು ಹೇಳ್ಬೇಕು KS ಇರ್ತಕ್ಕಂಥ ಕ್ವಶನ್ಗಳನ್ನ ಜೊತೆಗೆ ಮತ್ತು ಈ ಸ್ಪೀಡ್ ಕಾರ್ಡ್ಗಳ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ಗಳನ್ನ ಹೇಳ್ಬೇಕು ಅನ್ನೋದ್ರ ಸಲುವಾಗಿ ನಾನು ಇವತ್ತು 2ನೇ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರಾಬಬಿಲಿಟಿ ಆಧಾರದ ಮೇಲೆ. ಇಲ್ಲಿ 8C1 ಅಂದ್ರೆ ಅದ್ರ ವ್ಯಾಲ್ಯೂ 8 ಇಂಟು 20C1 ಅಂತಂದ್ರೆ ಅದ್ರ ವ್ಯಾಲ್ಯೂ 20. ಕೆಳಗಡೆ 1 ಇತ್ತಂದ್ರೆ ಮೇಲಿನಿದೆ ಅದೇ ವ್ಯಾಲ್ಯೂ ಇರುತ್ತೆ. ಈಗ 20ಕ್ಕೆ 8ಗೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 28ಲೆ 160. ಒಂದು ಕೆಟ್ಟೋಗಿರ್ತಕ್ಕಂಥದ್ದು, ಒಂದು ಚೆನ್ನಾಗಿರ್ತಕ್ಕಂಥ ಮೊಟ್ಟೆಗಳನ್ನ ಆಯ್ಕೆ ಮಾಡ್ತಕ್ಕಂಥ ವಿಧಾನ. 2 ಕೆಟ್ಟೋಗಿದ್ದು ಅಂತಂದ್ರೆ ಎಷ್ಟಾಗುತ್ತೆ ನೋಡ್ರಿ. ಇದನ್ನ ಹೆಂಗ್ ಬರಿಬೇಕು? 8C2 8C2 ಅಂದ್ರೆ 8 × 7 ಡಿವೈಡೆಡ್ ಬೈ ಇಲ್ಲಿ 2 ಫ್ಯಾಕ್ಟೋರಿಯಲ್ 2 × 1 2 1 2 4 7 4 ಎಷ್ಟಾಗುತ್ತೆ? 28 ಆಗುತ್ತೆ. ನೋಡ್ರಿ, 28 ವಿಧಾನಗಳಲ್ಲಿ ನಾವು ಈ ಕೊಳೆತು ಹೋಗಿರ್ತಕ್ಕಂಥ ಮೊಟ್ಟೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲೇ 160 ಟೋಟಲ್ ಎಷ್ಟಾದ್ವಿ? ಈಗ 188 ಮೊಟ್ಟೆಗಳು ಕನಿಷ್ಠ 1 ಮೊಟ್ಟೆಗಳ ಇರುವ ಹಾಗೆ ನಾವು ಆಯ್ಕೆ ಮಾಡಿಕೊಳ್ಬಹುದು. ಇದು ಫೇವರೇಬಲ್ ಪಾಸಿಬಿಲಿಟಿ. ಈಗ ನಾವು ಟೋಟಲ್ ಪಾಸಿಬಿಲಿಟಿ ಇಸ್ ಈಕ್ವಲ್, ಇದನ್ನ ನಾವು ಪ್ರಾಬಬಿಲಿಟಿ ಕಂಡುಹಿಡಬೇಕಾದ್ರೆ ಏನು ಮಾಡ್ಕೊಳ್ಬೇಕು? ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ. ಫೇವರೇಬಲ್ ಪಾಸಿಬಿಲಿಟಿ ಎಷ್ಟು ಬಂತು? ಈಗ 188 ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಎಷ್ಟು? 378. ಇನ್ನು ಕನಿಷ್ಠ ಮಾಡಿಬಿಡಿ. 2 ಮಗ್ಗೆಲಿ ಹೋಗ್ತಲ್ಲ, 2 ಮಗ್ಗೆಲೇ ನೋಡಿ. 2 9 18 2 4 8 ಕ್ಲಿಯರ್ ಆಗಿ ಹೋಯ್ತು. ನೆಕ್ಸ್ಟ್ ಇದು 2 1 2 1 ಉಳಿತೆ 16 ಆಗುತ್ತೆ, 17 ಆಗುತ್ತೆ. 2 8 16 ಮತ್ತೆ 1 ಉಳಿತೆ 18 ಆಗುತ್ತೆ. 2 9 18. ನೆಕ್ಸ್ಟ್ ನೋಡ್ರಿ, 9 10 18 ಇದು 3 ಮಗ್ಗೆಯಲ್ಲಿ ಹೋಗುತ್ತೆ. ಇದು 3 ಮಗ್ಗೆಯಲ್ಲಿ ಹೋಗಲ್ಲ. ಇದು 2 ಮಗ್ಗೆಯಲ್ಲಿ ಹೋಗುತ್ತೆ, ಇದು 2 ಮಗ್ಗೆಯಲ್ಲಿ ಹೋಗಲ್ಲ. ಹಾಗಾದ್ರೆ ದ ರೈಟ್ ಆನ್ಸರ್ 94 ಡಿವೈಡೆಡ್ ಬೈ 189 ಈಸ್ ರೈಟ್ ಆನ್ಸರ್. ಇಷ್ಟು ಬಂದ್ಬಿಟ್ರೆ ಮುಗಿದೋಯ್ತು. ಆಯ್ಕೆ ಎಲ್ಲಿದೆನಾ? 94 ಡಿವೈಡೆಡ್ ಬೈ 180. ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ. ಇದನ್ನ KS ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಮೊನ್ನೆ ತಾನೇ ನಡೆದಿರ್ತಕ್ಕಂಥ KS ಅಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 3. ಮೋಹನ್ ಚೆನ್ನಾಗಿ ಜೋಡಿಸಲಾದ ಡೆಕ್ ನಿಂದ ಒಂದು ಕಾರ್ಡ್ ಅನ್ನ ಎಳೆದಿದ್ದಾನೆ. ಅಂದ್ರೆ 52 ಕಾರ್ಡ್ಗಳ ಚೆನ್ನಾಗಿ ಜೋಡಿಸಿರ್ತಕ್ಕಂಥ ಒಂದು ಕಟ್ಟಿಂದ ಏನ್ ಮಾಡ್ತಾನೆ? ಒಂದು ಕಾರ್ಡನ್ನ ಎಳೆಯುತ್ತಿದ್ದಾನೆ. ಕಾರ್ಡು ಕಿಂಗ್ ಅಥವಾ ಕೆಂಪು ಆಗಿರುವ ಸಂಭವನೀಯತೆ ಎಷ್ಟು? ನೋಡ್ರಿ, ಕಾರ್ಡ್ ಹೆಂಗಿರ್ಬೇಕಂತೆ? ಕಿಂಗ್ ಆಗಿರ್ಬೇಕಂತೆ ಅಥವಾ ಮತ್ತು ರೆಡ್ ಆಗಿರ್ಬೇಕಂತೆ. ಇಷ್ಟು ಸಾಧ್ಯತೆಗಳು ಕೇಳಿದ್ದಾರೆ, ಕಿಂಗ್ ಮತ್ತು ರೆಡ್. ಟೋಟಲ್ ಕಾರ್ಡ್ಗಳು ಎಷ್ಟು? ಈಗಾಗಲೇ ಹೇಳಿದೆ ನಾನು. ನಂಬರ್ 2ರಲ್ಲಿ ಟೋಟಲ್ ಪಾಸಿಬಿಲಿಟಿ ಅಥವಾ ಟೋಟಲ್ ಕಾರ್ಡ್ ಇಸ್ ಈಕ್ವಲ್ ಟು 52. ಇದೇ ಏನಾಗುತ್ತೆ? ಟೋಟಲ್ ಪಾಸಿಬಿಲಿಟಿ ಆಗುತ್ತೆ. ನಾವು ಕಂಡುಹಿಡಬೇಕಾದ ಇಂಪಾರ್ಟೆಂಟ್ ಏನು? ಫೇವರೇಬಲ್ ಪಾಸಿಬಿಲಿಟಿ. ಫೇವರೇಬಲ್ ಪಾಸಿಬಿಲಿಟಿಯಲ್ಲಿ ಇಲ್ಲಿ ನೋಡ್ರಿ,
ಕಿಂಗು ಮತ್ತು ರೆಡ್ ಕಾರ್ಡ್ ಇರಬೇಕಂತೆ. ನಮಗೆ ರೆಡ್ ಕಾರ್ಡ್ಗಳು ಎಷ್ಟು ಇರ್ತಾವೆ ಟೋಟಲ್ ಅದು ಗೊತ್ತಿರ್ಬೇಕು ನಮಗೆ. ರೆಡ್ ಕಾರ್ಡ್ ಇಲ್ಲಿ ಅದ ನೋಡ್ರಿ ಎರಡು, ಟೋಟಲ್ 52, ಇವು 26 ಇರ್ತವೆ, ಇವು 26 ಇರ್ತವೆ. ಟೋಟಲ್ ರೆಡ್ ಕಾರ್ಡ್ಗಳು ಎಷ್ಟು ಬಂದವು ನಮಗೆ? 26 ಬಂದವು. ಟೋಟಲ್ ರೆಡ್ ಕಾರ್ಡ್ 26. ಇವು 13, ಇವು 13, ಇವೆರಡು ರೆಡ್ ಕಾರ್ಡ್ಗಳಂತ ಹೇಳಿದ್ನಿ. ಇದು 13, ಇದು 13 ಎಷ್ಟಾಯ್ತು? 13, 13, 26 ಬಂದು ಎಲ್ಲಾ ಕಾರ್ಡ್ಗಳು ಬಂದವು. ಎದಿಂದ ಜೆವರೆಗೂ 13 ಕಾರ್ಡು ಇವು, ಎದಿಂದ ಜೆವರೆಗೂ 13 ಕಾರ್ಡ್ಗಳು ಇವು. 13, 13, 26 ಬಂದವು. ಎಲ್ಲಾ ರೆಡ್ ಕಾರ್ಡ್ಗಳು ಬಂದವು. ಈಗ ಕಿಂಗ್ ಕಾರ್ಡ್ ಬೇಕು. ಕಿಂಗ್ ಕಾರ್ಡು 4 ಇರ್ತವೆ, ಅವತ್ತ 4 ಇರ್ತವೆ. ಆ 4ಕ್ಕೆ 4 ಹಚ್ಚಿದ್ರೆ ತಪ್ಪಾಗಿ ಬಿಡುತ್ತೆ ಇಲ್ಲಿ. ಯಾಕಂತಂದ್ರೆ ಈ 4ರಲ್ಲಿ ಈಗಾಗಲೇ 2 ಕಾರ್ಡ್ ಬಂದ್ಬಿಟ್ಟು ಯಾವ್ಯಾವ? ಇದೊಂದು ಕಾರ್ಡ್ ಬಂದ್ಬಿಡ್ತು ಕಿಂಗ್. ಈಗಾಗಲೇ ಬಂದು ತಾನೆ ಈ ರೆಡ್ ಒಳಗಡೆನೆ. ಕಿಂಗು ವಜ್ರ ಬಂತು, ಡೈಮಂಡ್ ಕಾರ್ಡ್ ಬಂತು, ಕಿಂಗ್ ಹಾರ್ಟ್ ಕಾರ್ಡ್ ಬಂತು. ಹಾಗಾದ್ರೆ ಬರ್ದಿರ್ತಕ್ಕಂಥ ಕಾರ್ಡ್ಗಳು ಯಾವುವು? ಇವೆರಡು ಕಾರ್ಡ್ಗಳು. ಕೇವಲ ಇವೆರಡು ಕಾರ್ಡ್ಗಳನ್ನ ಮಾತ್ರ ಹಚ್ಕೊಳ್ಬೇಕು. ಯಾವ್ದು? ಕಿಂಗ್ನು ಯಾಕೆ ಎಷ್ಟು ಕಾರ್ಡು? 2 ಕಾರ್ಡ್ ಉಳಿದು. ಟೋಟಲ್ ಎಷ್ಟು ಕಾರ್ಡ್ ಆಯ್ತು? 28 ಕಾರ್ಡ್ಗಳು. ಇದು ಫೇವರೇಬಲ್ ಪಾಸಿಬಿಲಿಟಿ. ಮುಗಿದು ಆಯ್ತು. ಇಷ್ಟೇ ಕಂಡಿಡ್ತಕ್ಕಂಥದ್ದು ಇಲ್ಲಿ ಇರೋದು. ಕಾರ್ಡ್ಸ್ ಲೆಕ್ಕಗಳು ಬಂದಾಗ, ಕಾರ್ಡ್ಸ್ ಪ್ರಾಬಬಿಲಿಟಿ ಕ್ವಶನ್ ಬಂದಾಗ ಇದನ್ನ ಕಂಡಿಡ್ಕೊಳ್ತಕ್ಕಂಥ ಇಲ್ಲಿ ಏನಾದ್ರೂ 26 ಪ್ಲಸ್ ರೆಡ್ ಕಾರ್ಡ್ಗಳು 26, ಕಿಂಗ್ ಕಾರ್ಡ್ಗಳು 4, 26 ಒಂದು 4, 30 ಅಂತ ಹಚ್ಕೊಂಡ್ಬಿಟ್ರೆ ಲೆಕ್ಕ ತಪ್ಪಾಗುತ್ತೆ. ಇಷ್ಟೇ ಇರೋದು ಇದರಲ್ಲಿ ಸಣ್ಣದು. ನೆಕ್ಸ್ಟ್ ಇನ್ನು ಕ್ವಶನ್ ಲೆವೆಲ್ 4, ಲೆವೆಲ್ 5 ಹೋದಾಗ ಬೇರೆ ಕ್ವಶನ್ಗಳು ಬರ್ತವೆ, ಅವುಗಳನ್ನು ಕೂಡ ಆಮೇಲೆ ಹೇಳ್ತೀನಿ ನಾನು. ಬಟ್ ಇಲ್ಲಿ ಬೇಸಿಕ್ ಲೆವೆಲ್ 3 ವರೆಗೆ ಹೋಗ್ತಾ ಇದ್ದೀನಿ ನಾನು ಇವತ್ತು. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 9 ಮತ್ತು 10, 7 ಮತ್ತು 9 ಈ ರೀತಿಯಾಗಿ ಕ್ವಶನ್ ಬರ್ತವೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಿದಾವೆ. ಈಗ ಇಲ್ಲಿ ನೋಡ್ರಿ 28 ಫೇವರೇಬಲ್ ಪಾಸಿಬಿಲಿಟಿ ಆಯ್ತು. ಈ ಎರಡು ಹೆಂಗ್ ಬಂತು ಗೊತ್ತಾಯ್ತು ನಿಮಗೆ? ಕಿಂಗ್ ಕಾರ್ಡ್ಗಳು ಇವು ಯಾವ ಕಾರ್ಡ್? ಕಿಂಗ್ ಕಾರ್ಡು. ಇವು ಟೋಟಲ್ ರೆಡ್ ಕಾರ್ಡು. ಈ ಟೋಟಲ್ ರೆಡ್ ಕಾರ್ಡ್ ಒಳಗಡೆನೆ ಕಿಂಗ್ ವಜ್ರ ಇದರಲ್ಲಿ ಬಂದದ, ಕಿಂಗ್ ಹಾರ್ಟ್ ಇದರಲ್ಲಿ ಬಂದದ, ಉಳಿದಿರ್ತಕ್ಕಂಥ ಕಿಂಗ್ ಸ್ಪೇಡು ಮತ್ತು ಕಿಂಗ್ ಕ್ಲಬ್ 2 ಮಾತ್ರ ಇಲ್ಲಿ ಬಂದಿದೆ. ಟೋಟಲ್ ಎಷ್ಟಾಯ್ತು? 28 ಆಯ್ತು. ಈಗ ಪ್ರಾಬಬಿಲಿಟಿ ಕಂಡಿರ್ತಕ್ಕಂಥದ್ದು ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ. ಮುಗಿದು ಆಯ್ತು. ಫೇವರೇಬಲ್ ಎಷ್ಟದ? 28 ಅದ, ಡಿವೈಡೆಡ್ ಬೈ ಟೋಟಲ್ ಎಷ್ಟದ? 52 ಅದ. ಎಸ್, ಇದು ಯಾವ ಮಗ್ಗಿಲು ತಾ ಮಗ್ಗಿಲು ಹೊಡ್ರಿ. ನಿಮ್ಗೆ ಯಾವ ಸಣ್ಣ ಮಗ್ಗಿಲ್ಲಾದ್ರೂ ಹೊಡಿರಿ. 2 ಮಗ್ಗಿಲೇ ಹೊಡಿತೀನಿ. 2 1 2 4 2 26 ಅದಾ. ನೆಕ್ಸ್ಟ್ 2 7 14 2 13 26. 7/13 ಈಸ್ ರೈಟ್ ಆನ್ಸರ್. ಎಷ್ಟು? 7/13 ಆಯ್ಕೆಯಲ್ಲಿ ಇದನ್ನ ಎಸ್ ಇದೆ. 7/13 ಈಸ್ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಎಷ್ಟು ಈಸಿ ಮಾಡ್ಕೊಳ್ಬೋದು ನಾವು. ಹೌದಾ? ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 5ಕ್ಕೆ ಬರ್ತೀನಿ ನಾನು. 5ನೇ ಕ್ವಶನ್ ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಕೊಡ್ತೀನಿ. ಅವಾಗ ವಿಡಿಯೋನ ಪಾಸ್ ಮಾಡಿ ನೋಡ್ರಿ, ಮಾಡಿಕಸ್ ನೀವೇ ಮಾಡೋಣ ನೋಡ್ರಿ. ಎಸ್, ಆ ಕ್ವಶನ್ಗೆ ಬರ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ನಂಬರ್ 5ಕ್ಕೆ. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 4. ಹೆಸರು ಪಠ್ಯ ಸಂಖ್ಯೆ ಅಂದ್ರೆ ರೋಲ್ ನಂಬರ್ 3ರಿಂದ 42ರವರೆಗೆ ಇರುವ 40 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಜೋಕ್ ಅನ್ನು ಹೇಳಲು ಎದ್ದು ನಿಲ್ಲುತ್ತಾನೆ. ಆಯ್ಕೆಯಾದ ವಿದ್ಯಾರ್ಥಿಯು ಹೆಸರು ಪಟ್ಟಿಯು ಸಂಖ್ಯೆಯು 4 ಅಥವಾ 7ರಿಂದ ಅಪವರ್ತ್ಯವಾಗುವ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, ಸಂಭವನೀಯತೆ ಕಂಡುಹಿಡಿಬೇಕು. ಎಲ್ಲಿಂದ ಎಲ್ಲಿವರೆಗೆ ಇದ್ದಾರೆ? 3ರಿಂದ 42 ರೂಲ್ ನಂಬರ್. ಟೋಟಲ್ ಎಷ್ಟು ಹುಡುಗರಾಗ್ತಾರೆ? 40 ಹುಡುಗರಾಗ್ತಾರೆ. ಇದು ಟೋಟಲ್ ಪಾಸಿಬಿಲಿಟಿ. ಒಟ್ಟು ಹುಡುಗರು ಏನಿದಾರಲ್ಲ ಅದು ಟೋಟಲ್ ಪಾಸಿಬಿಲಿಟಿ. ಕ್ಲಿಯರಾ? ಎಸ್, 40 ಹುಡುಗಲ್ಲಿ 1 ಹುಡುಗ. ಹಾಗಾದ್ರೆ 40 ಹುಡುಗರಲ್ಲಿ 1 ಹುಡುಗ ಅಂತಂದ್ರೆ 40ನೇ ಬರ್ತಾ ಆನ್ಸರ್. ಎಸ್, ಇಲ್ಲಿ ನೋಡ್ರಿ 4 ಅಥವಾ 7ರ ಅಪವರ್ತ್ಯ ಅದು ಮೇನ್ ನಮಗೆ ಇಲ್ಲಿ ಬಂದಿರತಕ್ಕಂಥದ್ದು. ಇಲ್ಲ ನಮಗೆ ಟೋಟಲ್ ಪಾಸಿಬಿಲಿಟಿ ಈಸಿ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ, ಈ ಪ್ರಾಬಬಿಲಿಟಿಯಲ್ಲಿ ತುಂಬಾ ಸ್ವಲ್ಪ ಕಷ್ಟಕರ ಅಂತಂದ್ರೆ ಫೇವರೇಬಲ್ ಪಾಸಿಬಿಲಿಟಿಯನ್ನು ಕಂಡುಹಿಡಿತಕ್ಕಂಥದ್ದು. ಟೋಟಲ್ ಪಾಸಿಬಿಲಿಟಿ ಈಸಿಯಾಗಿ ಸಿಕ್ಬಿಡ್ತದೆ ನಮಗೆ. ಮೇನ್ ಕಂಡುಹಿಡಿಬೇಕಾಗಿದ್ದು ನಮಗಿಲ್ಲಿ ಫೇವರೇಬಲ್ ಪಾಸಿಬಿಲಿಟಿ. ಇಲ್ಲಿ ಫೇವರೇಬಲ್ ಪಾಸಿಬಿಲಿಟಿ ಹೆಂಗೆ ಕಂಡುಹಿಡ್ಕೊಳ್ಬೇಕು? ಅವ್ರು ಹೇಳಿದ್ರೆ 4 ಮತ್ತು 7ರ ಅಪವರ್ತ್ಯಗಳಂದ್ರೆ ಈಗಾಗಲೇ ಹೇಳಿದ್ರೆ ಲಸ ಮತ್ತು ಮಸ ಪ್ರೀವಿಯಸ್ ವಿಡಿಯೋದಲ್ಲಿ 7ರ ಮಗ್ಗಿ 4ರ ಮಗ್ಗಿ ಅವುಗಳ ಅಪವರ್ತ್ಯ. ಲಸ ಅ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಹೌದಾ? ಎಸ್, ಮಲ್ಟಿಪಲ್ಸ್. ನೆಕ್ಸ್ಟ್ ಏನಿದು? 4ರ ಅಪವರ್ತ್ಯಗಳು. 4ರ ಅಪವರ್ತ್ಯಗಳು ಯಾವ್ಯಾವ ಬರ್ತವೆ? 4 ಎಲ್ಲಿ ತನಕ? 42ರ ತನಕ ಬರ್ಬೇಕೀಗ. ಇಲ್ಲಿ ನೋಡಿ 4 1 4, 3ಕ್ಕಿಂತ ಜಾಸ್ತಿ ಆಯ್ತಲ್ಲ, 3ಕ್ಕಿಂತ ಜಾಸ್ತಿ ಇರಬೇಕು. 42 ಮತ್ತು 42ಕ್ಕಿಂತ ಒಳಗಿರಬೇಕು. 4 1 4, 4 2 8, 4 3 12, 4 4 16, 4 5 20, 4 6 24, 4 7 28, 4 8 32, 4 9 36, 4 10 40. ನೆಕ್ಸ್ಟ್ 4 11 44 ಬರಲ್ಲ, ಯಾಕಂತಂದ್ರೆ 42 ಐತಿ. ಕ್ಲಿಯರಾ? ಎಸ್, ಈಗ ನೆಕ್ಸ್ಟ್ 7ರಿಂದ ಆಗ್ತಕ್ಕ ಅಪವರ್ತ್ಯಗಳು.
7ರ ಅಪವರ್ತ್ಯಗಳು. 7ರ ಅಪವರ್ತ್ಯಗಳು ಯಾವ್ಯಾವು? 7, 7 2 14, ಎಲ್ಲಿ ತನಕ 42ರವರೆಗೂ. 7 3 21, 7 4 28, 7 5 35, 7 6 42. ಮುಗಿತು. 42ಕ್ಕಿಂತ ಜಾಸ್ತಿ ಬರಲ್ಲ. ಈಗ ಇಲ್ಲಿ ಏನ್ ಮಾಡ್ಬೇಕು ನಾವು? ಇದರಲ್ಲಿ ಕಾಮನ್ ಆಗಿರ್ತಕ್ಕಂಥ ಒಂದು ಕಡೆ ತೆಗಿಬೇಕು ನಾವು. 2ರಲ್ಲಿ ಕಾಮನ್ ಅಂತ ಒಂದು ಕಡೆ ತೆಗೆದುಕೊಳ್ಬೇಕು, ತೆಗಿಬೇಕು. ಇಲ್ಲಿ ನೋಡ್ರಿ 7 ಇದರಲ್ಲಿಲ್ಲ, 14 ಇದರಲ್ಲಿಲ್ಲ, 21 ಇದರಲ್ಲಿಲ್ಲ, 28 ಇಲ್ಲದೆ ನೋಡ್ರಿ. ಒಂದು ಕಡೆ 28ಅನ್ನು ತೆಗೆದು ಬಿಡಿ. ಮುಗಿತಾ? ಎಸ್. ನೆಕ್ಸ್ಟ್ ಇಲ್ಲಿ 35 ಇರಲ್ಲ, 42 ಇದರಲ್ಲ. ಅಂದ್ರೆ ಒಂದು ಕಡೆ ಇರಲಿ ನಂಬರ್, ಒಂದು ರೋಲ್ ನಂಬರ್ ಒಂದು ಕಡೆಗೆ ಇರಲಿ. ಎಸ್. ಈಗ ಟೋಟಲ್ ಎಷ್ಟಾದವು? 1 2 3 4 5 6 7 8 9 10 11 12 13 14 15. ಟೋಟಲ್ ಪಾಸಿಬಿಲಿಟಿ 40 ಆದರೆ ಈ ಫೇವರೇಬಲ್ ಪಾಸಿಬಿಲಿಟಿ ಎಷ್ಟಾಯ್ತು? 15 ಆಯ್ತು. ಫೇವರೇಬಲ್ ಪಾಸಿಬಿಲಿಟಿ ಎಷ್ಟಾಯ್ತು? 15. ನೋಡ್ರಿ, ಇವೆರಡು ಸೇರಿಸಿದ್ರೆ ಎಷ್ಟಾಯ್ತು? 15 ಆಗ್ತಾನೆ. ಎಸ್, ಇದೇ ಫೇವರೇಬಲ್ ಪಾಸಿಬಿಲಿಟಿ. ಈಗ ಏನ್ ಮಾಡಬೇಕು? ಯಾವಾಗ ಟೋಟಲ್ ಸಿಕ್ತು ಮತ್ತು ಫೇವರೇಬಲ್ ಸಿಕ್ತಂದ ಮೇಲೆ ಸೂತ್ರದ ಸಹಾಯದಿಂದ ಪ್ರಾಬಬಿಲಿಟಿ ಕಂಡುಹಿಡಿತಕ್ಕಂಥದ್ದು ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಪಾಸಿಬಿಲಿಟಿ ಎಷ್ಟೈತಿ? 15 ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಎಷ್ಟೈತಿ? 40. 5 ಮಗ್ಗಿಲ್ ಹೋಗ್ತವಲ್ಲ, 5 3 15, 5 8 40. 3 ಡಿವೈಡೆಡ್ ಬೈ 8 ಈಸ್ ರೈಟ್ ಆನ್ಸರ್. ನೋಡ್ರಿ, 3 ಡಿವೈಡೆಡ್ ಬೈ 8. ನೋಡ್ರಿ, ಕ್ವಶನ್ ಆನ್ಸರ್ ಇದೆನಾ? ಎಸ್, ಆಯ್ಕೆಯಲ್ಲಿ ಇದೆನಾ? ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಗೊತ್ತಾಯ್ತು? ಎಸ್, ಇದನ್ನು ಕೂಡ KS ಅಲ್ಲಿ ಕೇಳ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್ 5. 52 ಕಾರ್ಡುಗಳ ಡೆಕ್ನಿಂದ ಕಿರಣನು ಯಾದೃಚ್ಛಿಕವಾಗಿ ಒಂದನ್ನ ಎತ್ತಿಕೊಳ್ಳುತ್ತಾನೆ. ಇದು ಕೆಂಪು ಮುಖರಹಿತ ಕಾರ್ಡ್ ಆಗಿರುವ ಸಂಭವನೀಯತೆ ಎಷ್ಟು? ನೋಡ್ರಿ, ಮಾಡ್ತಾರ? ಕೆಂಪು ಕಾರ್ಡ್ ಇರಬೇಕು, ಮುಖರಹಿತ ಆಗಿರಬೇಕು. ಎಷ್ಟು ಸಾಧ್ಯತೆಗಳಿದ್ದಾವೆ? ಮುಖರಹಿತ ಕಾರ್ಡುಗಳು ನಿಮ್ಗಾಗಿ ಹೇಳಿದ್ದೇನೆ ನಾನು. ಇಲ್ಲಿ 3 ವಿಧಾನಗಳನ್ನು ಬರ್ಕೊಂಡಿದ್ದೇನೆ ನಾನು, ಹೌದಾ? ಇವು ಎಸ್ ಕಾರ್ಡ್, ನೆಕ್ಸ್ಟ್ ನಂಬರ್ ಕಾರ್ಡ್, ನೆಕ್ಸ್ಟ್ ಫೇಸ್ ಕಾರ್ಡ್. ಫೇಸ್ ಕಾರ್ಡ್ ಆಗಿರ್ಬಾರ್ದಂತೆ ಕೆಂಪು ಕಾರ್ಡು ಮುಖರಹಿತ ಕಾರ್ಡುಗಳು ಎಷ್ಟು ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಮಾಡಿ ಹೇಳ್ತೀರಾ? ಎಸ್, ವಿಡಿಯೋ ಮಾಡಿ. ಈ ಕ್ವಶನ್ಗೆ ಆನ್ಸರ್ ಮಾಡಿ ನೋಡೋಣ. ವಿಡಿಯೋನ ಪಾಸ್ ಮಾಡ್ಕೊಂಡು ಮಾಡಿ ನೋಡಿ. ತುಂಬಾ ಈಸಿ ಇರ್ತಕ್ಕಂಥ ಕ್ವಶನ್ ಇದು, ತುಂಬಾ ಈಸಿ. ಎಷ್ಟು ಬರ್ಬೋದು? 4 ಆಯ್ಕೆಗಳಿದ್ದಾವೆ. 1ನೇ ಆಯ್ಕೆ 1/2, 2ನೇ ಆಯ್ಕೆ 3/4, 3ನೇ ಆಯ್ಕೆ 5/13, ನೆಕ್ಸ್ಟ್ 4ನೇ ಆಯ್ಕೆ 5/52. ಯಾವುದು ರೈಟ್ ಆನ್ಸರ್ ಆಗ್ಬೋದು? ಎಸ್, ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಪಾಸಿಬಿಲಿಟಿ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಇಲ್ಲಿ ಏನಾಗುತ್ತೆ? ಟೋಟಲ್ ಪಾಸಿಬಿಲಿಟಿ ಯಾವುದೇ ಕಾರಣಕ್ಕೂ ಇಲ್ಲಿ ಚೇಂಜ್ ಆಗಲ್ಲ. ಎಷ್ಟಾಗುತ್ತೆ? ಟೋಟಲ್ ಕಾರ್ಡ್ ಎಷ್ಟಿದಾವೆ? 52ಕ್ಕೆ 52 ತಾನೆ. ಇದು ಟೋಟಲ್ ಪಾಸಿಬಿಲಿಟಿ ಆಯ್ತು. ಈಗ ನಾವು ಕಂಡುಹಿಡಬೇಕಾಗಿದೆ ಮುಖರಹಿತ ಕೆಂಪು ಕಾರ್ಡುಗಳು, ನಾನ್ ಫೇಸ್ ರೆಡ್ ಕಾರ್ಡ್. ಹೌದಾ? ಮುಖರಹಿತ ಕೆಂಪು ಕಾರ್ಡುಗಳು. ನೋಡ್ರಿ, ಮುಖರಹಿತ ಇರಬೇಕು. ಅವು ಯಾವ ಇರಬೇಕು? ಕೆಂಪು ಕಾರ್ಡ್ ಇರಬೇಕು. ಎಷ್ಟಾಗ್ತವೆ ಅದು ನೋಡ್ಕೊಂಡ್ಬಿಟ್ರೆ ಆಯ್ತು. ಅದೇ ಫೇವರೇಬಲ್ ಪಾಸಿಬಿಲಿಟಿ. ಕೆಂಪು ಕಾರ್ಡುಗಳು ಎಷ್ಟದಾವೆ? ಇವು 2 ಕೆಂಪು ಕಾರ್ಡ್ ತಾನೆ. ಕೆಂಪು ಕಾರ್ಡುಗಳು ಎಷ್ಟವು? ಇವು 13, ಇವು 13. ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ. ಎಸ್, ಅದಂಗಾದ್ರೂ ಅನ್ಕೊಳ್ಳಿ. ಅಥವಾ ಇವನ್ ಬಿಟ್ಟುಬಿಡಿ, ಮುಖರಹಿತ ಮೇಲೆ ಇದೆ ನೋಡಿ, ಕಿಂಗ್ ಮುಖರಹಿತ ಕಾರ್ಡು. ಮುಖ ಇರುತ್ತೆ, ಅದರಲ್ಲಿ ರಾಜನ ಮುಖ. ಇಲ್ಲಿ ಕ್ವಿನ್ ರಾಣಿಯ ಮುಖ ಇರುತ್ತೆ. ಇಲ್ಲಿ ಜಾಕಿಯ ಮುಖ ಇರುತ್ತೆ. ಇವೇ ಮುಖ ಕಾರ್ಡುಗಳು, ಫೇಸ್ ಕಾರ್ಡ್. ಮುಖ ರಹಿತ ಅಂದ್ರೆ ಇವನ್ ಬಿಟ್ಟು ಉಳಿದಿರ್ತಕ್ಕಂಥವು A ದಿಂದ 10 ವರೆಗೂ. A ದಿಂದ 10 ವರೆಗೂ ಎಷ್ಟಾಗ್ತವೆ ಕೆಂಪು ಕಾರ್ಡುಗಳು? 10. ಆ ಕಡೆ 10 ಅಂದ್ರೆ ಹಾರ್ಟ್, ವಜ್ರ 10 ಮತ್ತು ಹಾರ್ಟ್ 10, 20 ಕಾರ್ಡುಗಳಾಗ್ತವೆ. ಎಷ್ಟು ಕಾರ್ಡುಗಳಾಗ್ತವೆ? 20 ಕಾರ್ಡು. ಸಂಘ ಸಿಂಪಲ್ ಇಷ್ಟೇ ಮಾಡ್ಕೊಂಡ್ಬಿಡಿ ನೀವು. ಮುಖರಹಿತದ ಮೇಲೆ ಇವು ಕಾರ್ಡುಗಳನ್ನ ತೆಗೆದು ಬಿಡಿ. ಕೆಂಪು ಕಾರ್ಡುಗಳು A ದಿಂದ Z ವರೆಗೂ, A ದಿಂದ 10 ಮಾತ್ರ ಲೆಕ್ಕ ಮಾಡಿ. ಅವಾಗ ಎಷ್ಟಾಗ್ತವೆ ನಿಮ್ಗೆ? 20 ಕಾರ್ಡುಗಳು ಆಗ್ತವೆ. ಮುಗಿದೋಯ್ತು, ಇಷ್ಟೇ. ನೋಡ್ರಿ, ಇದು ಎಷ್ಟಂತ ಕಂಡಿಡ್ಬೇಕಷ್ಟೇ ನಾವಿಲ್ಲಿ. ಅಥವಾ ಹಂಗಾದ್ರೂ ಮಾಡ್ರಿ, ಇಲ್ಲಂದ್ರ A ದಿಂದ Z ವರೆಗೂ ಟೋಟಲ್ 13, ಇವು 13, ಇವು 13. ಎಷ್ಟು ಕಾರ್ಡುಗಳಾಗ್ತವೆ? 26 ಕಾರ್ಡ್ ಆಗ್ತವೆ. 26 ಕಾರ್ಡ್ ಟೋಟಲ್ ಕಾರ್ಡ್ ಅದು. ಇಲ್ಲಿವರೆಗೂ ಟೋಟಲ್ ಕಾರ್ಡ್ ಅದು, ಇಲ್ಲಿಂದ ಇಲ್ಲಿವರೆಗೂ. ಅಲ್ಲೇನ್ ಮಾಡ್ಬೇಕು ನಾವು? ಮುಖ ಕಾರ್ಡ್ಗಳನ್ನ ಮೈನಸ್ ಮಾಡಬೇಕು. ನೋಡ್ರಿ, ಮುಖ ಕಾರ್ಡುಗಳು 2 ಇರ್ತವೆ ಒಂದೊಂದ್ರಲ್ಲಿ. ಕಿಂಗ್ರಲ್ಲಿ 2 ಮುಖ ಕಾರ್ಡುಗಳು ಇರ್ತವೆ, ಅಂದ್ರೆ ಈ ವಜ್ರ ಮತ್ತು ಹೃದಯ ರೆಡ್ ಇರ್ತಕ್ಕಂಥವು. ಮತ್ತು ಕ್ವಿನ್ ಅಲ್ಲಿ ಕೂಡ ಈ ಮುಖ ಕಾರ್ಡ್ಗಳಲ್ಲಿ 2 ರೆಡ್ ಕಾರ್ಡ್ ಇರ್ತವೆ. ಜಾಕಿಯಲ್ಲಿ ಕೂಡ 2 ರೆಡ್ ಕಾರ್ಡ್ಗಳು ಇರ್ತವೆ. ಇಲ್ಲೆರಡು ರೆಡ್ ಕಾರ್ಡ್ಗಳು ಇರ್ತವೆ. ಟೋಟಲ್ 6 ಕಾರ್ಡ್ಗಳನ್ನ ಮೈನಸ್ ಮಾಡಬೇಕು. ಮುಖರಹಿತ ಕಾರ್ಡ್ಗಳು 6.
ಮುಖ ಇರ್ತಕ್ಕಂಥ ಕಾರ್ಡುಗಳು 6. ಇವನ್ನ ಮೈನಸ್ ಮಾಡಿದ್ರೆ ಮುಖ ರಹಿತ ಕಾರ್ಡುಗಳಾಗ್ತವೆ. ಅವೇ ಏನಾಗ್ತವೆ? 20 ಆಗ್ತವೆ. ಇಷ್ಟಾದ್ರೂ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿ ಏದಿಂದ 10ಕ್ಕೆ 10 ಆಗ್ತವೆ. ಅವು 10 ವಜ್ರ 10 ಹೃದಯ 10 ಮಾಡ್ಕೊಂಡ್ರೆ 20 ಕಾರ್ಡ್ ಅಲ್ಲೇ ಸಿಗ್ತವೆ. ಯಾವಾಗ ಸಿಕ್ತು ಮುಗ್ದ ಹೋಯ್ತು ನಮಗೆ. ಫೇವರೇಬಲ್ ಪಾಸಿಬಿಲಿಟಿ ಸಿಕ್ತು, ಟೋಟಲ್ ಪಾಸಿಬಿಲಿಟಿ ಸಿಕ್ತು. ಫೇವರೇಬಲ್ ಪಾಸಿಬಿಲಿಟಿ ಎಷ್ಟಿದೆ? 20 ಅದ. ಟೋಟಲ್ ಪಾಸಿಬಿಲಿಟಿ ಎಷ್ಟದ? ಟೋಟಲ್ ಪಾಸಿಬಿಲಿಟಿ 52 ಅದ. ಮುಗಿದು ಹೋಯ್ತು. 4 ರಮಿಗೆಲ್ಲಿ ಹೋಗ್ತವಲ್ಲ, 4 5 20 ಡಿವೈಡೆಡ್ ಬೈ 4 1 4 3 5/13 ಇಸ್ ರೈಟ್ ಆನ್ಸರ್. ನೋಡ್ರಿ, ಮುಗ್ದ ಹೋಯ್ತು. 5/13 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮಾಡಿದ್ರೆ ಇದಕ್ಕೆ ಯಾರಾದರೂ ಮಾಡಿರ್ತೀರಾ? ಎಸ್. ನೆಕ್ಸ್ಟ್ ಕ್ವಶನ್ 6. ಒಂದು ಪೆಟ್ಟಿಗೆಯು 2 ಬಿಳಿ ಚೆಂಡುಗಳು, 3 ಕಪ್ಪು ಚೆಂಡುಗಳು ಮತ್ತು 4 ಕೆಂಪು ಚೆಂಡುಗಳನ್ನು ಒಳಗೊಂಡಿದೆ. ಕನಿಷ್ಠ ಪಕ್ಷ 1 ಕಪ್ಪು ಚೆಂಡನ್ನ ಡ್ರಾನಲ್ಲಿ ಒಳಗೊಂಡಿರಬೇಕಾದರೆ ಪೆಟ್ಟಿಗೆಯಿಂದ 3 ಚೆಂಡುಗಳನ್ನು ಎಷ್ಟು ರೀತಿಯಲ್ಲಿ ತೆಗೆಯಬಹುದು? ಎಷ್ಟು ಚೆಂಡುಗಳನ್ನು ತೆಗಿಬೇಕಂತೆ? 3 ಚೆಂಡುಗಳನ್ನು ತೆಗೆಯಬೇಕು. ಯಾವ ಚೆಂಡುಗಳು? ಕನಿಷ್ಠ ಪಕ್ಷ 1 ಕಪ್ಪು ಚೆಂಡು, ಬ್ಲ್ಯಾಕ್ 1 ಕಪ್ಪು ಚೆಂಡು ಇರಬೇಕು. ಇಲ್ಲಿ ನೋಡ್ರಿ, ಕ್ವಶನ್ ಅಲ್ಲಿ ಏನಂತ ಹೇಳಿದ್ದಾರೆ? 2 ವೈಟು, ಬ್ಲಾಕ್ 3 ಇದಾವೆ, 4 ಚೆಂಡುಗಳಿದಾವೆ, ರೆಡ್ 4 ಚೆಂಡುಗಳಿದಾವೆ. 3 ಚೆಂಡುಗಳನ್ನ ಆಯ್ಕೆ ಮಾಡಬೇಕು. ಕನಿಷ್ಠ ಪಕ್ಷ ಬ್ಲಾಕ್ ಚೆಂಡು ಒಂದಿರಬೇಕು. ಕನಿಷ್ಠ ಪಕ್ಷ ಬ್ಲಾಕ್ ಚೆಂಡು ಒಂದಿರಬೇಕು. ಇಲ್ಲಿ ಸಂಭವನೀಯತೆ ಕೇಳಿಲ್ಲ. ಕೆಲವೊಬ್ಬ ಸ್ನೇಹಿತರು ಈ ವಿಡಿಯೋನ ಅಪ್ಲೋಡ್ ಮಾಡಿದಾಗ, ಸರ್ ಅದರಲ್ಲಿ ಟೋಟಲ್ ಪಾಸಿಬಿಲಿಟಿ ಯಾಕೆ ಬರಲ್ಲ ಅಂತೇಳಿ. ಇದು ಸಂಭವನೀಯತೆ ಕೇಳಿಲ್ಲ. ಇಲ್ಲಿ ಎಷ್ಟು ವಿಧದಲ್ಲಿ ನಾವು ಚೆಂಡುಗಳನ್ನ ಆಯ್ಕೆ ಮಾಡಿಕೊಳ್ಬಹುದು. ಫೇವರೇಬಲ್ ಪಾಸಿಬಿಲಿಟಿ ಕಂಡು ಕೇಳಿದ್ರೆ ಅಷ್ಟೇ. ಇಲ್ಲಿ ಫೇವರೇಬಲ್ ಪಾಸಿಬಿಲಿಟಿ ಅಷ್ಟೇ ಕಂಡುಹಿಡಿಬೇಕು. ನಾವಿಲ್ಲಿ ಸಂಭವನೀಯತೆ ಕಂಡುಹಿಡಿತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಸಂಭವನೀಯತೆ ಕಂಡುಹಿಡಿಬೇಕಾದ್ರೆ ಏನ್ ಮಾಡಬೇಕು? ಟೋಟಲ್ ಪಾಸಿಬಿಲಿಟಿಯಿಂದ ಫೇವರೇಬಲ್ ಪಾಸಿಬಿಲಿಟಿನ ಭಾಗಾಕಾರ ಮಾಡಬೇಕು. ಇಸ್ ಈಕ್ವಲ್ ಟು ಏನು? ಫೇವರೇಬಲ್ ಪಾಸಿಬಿಲಿಟಿ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಅಂತ ಸೂತ್ರ ಹಚ್ಕೊಂಡು ಮಾಡಬೇಕು. ಇಲ್ಲ ಅದ್ರ ಅವಶ್ಯಕತೆನೇ ಇಲ್ಲ. ಯಾಕಿಲ್ಲ? ಇಲ್ಲಿ ಸಂಭವನೀಯತೆ ಎಷ್ಟಾಗುತ್ತೆ ಕಂಡುಹಿಡಿರಂತೆ ಕೇಳೇ ಇಲ್ಲ. ಅವ್ರು ಕೇಳಿರ್ತಕ್ಕಂಥದ್ದೇನು? 3 ಚೆಂಡುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಕನಿಷ್ಠ ಪಕ್ಷ ಕಪ್ಪು ಚೆಂಡು 1 ಇರಬೇಕು. ಎಷ್ಟು ವಿಧದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬಹುದು ಅಂತ ಕ್ವಶನ್ ಕೇಳಿದರೆ ಅಷ್ಟೇ. ಕೇಳಿದ್ರೆ ಇಲ್ಲಿ ನಾವೇನ್ ಮಾಡ್ಕೊಳ್ಬೇಕು? ಫೇವರೇಬಲ್ ಪಾಸಿಬಿಲಿಟಿನ ಅಷ್ಟೇ ಕಂಡುಹಿಡಿದು ಬಿಟ್ರೆ ಸಾಕು. ಇಲ್ಲಿ ನೋಡ್ರಿ, ಕನಿಷ್ಠ ಪಕ್ಷ 3ರಲ್ಲಿ 1 ಚೆಂಡನ್ನು ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳಿದ್ರಲ್ಲ. ಹಾಗಾದ್ರೆ 1ನೇ ವಿಧಾನ ಏನಾಗುತ್ತೆ? 3 ಚೆಂಡುಗಳಲ್ಲಿ 1 ಚೆಂಡನ್ನು ಆಯ್ಕೆ ಮಾಡಿಕೊಳ್ಬಹುದು. 1ನೇ ವಿಧಾನ. 2ನೇ ವಿಧಾನದಲ್ಲಿ ಕನಿಷ್ಠ ಪಕ್ಷ 1 ಅಂತಂದ್ರೆ 3ರಲ್ಲಿ 2 ಚೆಂಡನ್ನಾದ್ರೂ ಆಯ್ಕೆ ಮಾಡಿಕೊಳ್ಬಹುದು. ಅಥವಾ ಕನಿಷ್ಠ ಪಕ್ಷ 1 ಅಂತಂದ್ರೆ 3ಕ್ಕೆ 3 ಚೆಂಡು ಕೂಡ ಕಪ್ಪು ಚೆಂಡುಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಮುಗಿದೋಯ್ತು 3ಕ್ಕೆ 3 ಚೆಂಡು. ಈಗ ಇವುಗಳನ್ನ ನಾವು ಹೆಂಗ್ ಮಾಡ್ಕೊಳ್ಬೇಕು ನೋಡ್ರಿ. 1 ಚೆಂಡು ಕಪ್ಪು ಚೆಂಡು ಆಯ್ತು ಅಂತಂದ್ರೆ ಇಲ್ಲಿ ನೋಡ್ರಿ, ಟೋಟಲ್ 3 ಚೆಂಡು. ಇನ್ನ 2 ಚೆಂಡುಗಳನ್ನ ಯಾವ ಆಯ್ಕೆ ಮಾಡಿಕೊಳ್ಬೇಕು? ಇವುಗಳನ್ನ ಆಯ್ಕೆ ಮಾಡಿಕೊಳ್ಬೇಕು, ಇವುಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಎಸ್, ಇವೆರಡೂ ಕೂಡಿಸ್ಕೊಂಡು ಇವೆರಡುಗಳಲ್ಲಿ ಅಂದ್ರೆ 6 ಬಾಲ್ಗಳಲ್ಲಿ 2 ಚೆಂಡುಗಳನ್ನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ 2 4 ಎಷ್ಟಾಗುತ್ತೆ? 6 ಆಗುತ್ತೆ. 6ರಲ್ಲಿ 2 ಚೆಂಡುಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಇಲ್ಲಿ 2 ಚೆಂಡುಗಳಾದವು. ನೆಕ್ಸ್ಟ್ ಈ 6 ಚೆಂಡುಗಳಲ್ಲಿ 1 ಚೆಂಡನ್ನು ಆಯ್ಕೆ ಮಾಡಿಕೊಳ್ಬೇಕು. 6 ಚೆಂಡುಗಳಲ್ಲಿ 1 ಚೆಂಡನ್ನು ಆಯ್ಕೆ ಮಾಡಿಕೊಳ್ಬೇಕು. 3ಕ್ಕೆ 3 ಚೆಂಡುಗಳನ್ನ ನಾವು ಬ್ಲಾಕ್ ಆಯ್ಕೆ ಮಾಡ್ಕೊಂಡ್ರೆ ಉಳಿದಿರ್ತಕ್ಕಂಥ ಯಾವ ಚೆಂಡು ಆಯ್ಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇರ್ತಕ್ಕಂಥ 3 ಚೆಂಡುಗಳು, ಅಲ್ಲಿ 3 ಚೆಂಡುಗಳನ್ನ ಯಾವ ಆಯ್ಕೆ ಮಾಡ್ಕೊಂಡ್ರಿ? ನಾವು ಕಪ್ಪು ಚೆಂಡುಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಮುಗಿದೋಯ್ತು. ಎಸ್, ಈಗ ಇದ್ರ ವ್ಯಾಲ್ಯೂ ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತು, ಉತ್ತರ ಮುಗೀತು. C31 ಅಂದ್ರೆ ಎಷ್ಟು? 3. ಹೌದಾ? 3 ಈ ಕಡೆ ಹಚ್ಕೊಳ್ತೀನಿ ನಾನು. ಇಲ್ಲೇ ಅಂತ ಬರ್ತೀನಿ 3. ನೆಕ್ಸ್ಟ್ 6C2 ಅಂದ್ರೆ ಎಷ್ಟಾಗುತ್ತೆ? 6 × 5 ಡಿವೈಡೆಡ್ ಬೈ 2 × 1. 2 1 2 3 3 5 ಎಷ್ಟಾಗುತ್ತೆ? 15 ಆಗುತ್ತೆ. 3 × 5 15 ಆಗುತ್ತೆ. 5 3 15 ಆಗುತ್ತೆ. 15 3 ಎಷ್ಟಾಗುತ್ತೆ? 45 ಆಗುತ್ತೆ. ಮುಂದೆ ಹಚ್ಕೊಳ್ಳೋದೇನಿಲ್ಲ ಅಂದ್ರೆ ಎಸ್, ಇದ್ರ ವ್ಯಾಲ್ಯೂ 3 ಆಯ್ತು. ಇಂಟು ಇದ್ರ ವ್ಯಾಲ್ಯೂ ಎಷ್ಟಾಯ್ತು? 5 3 15 ಆಯ್ತು. ಟೋಟಲ್ ಎಷ್ಟಾಯ್ತು? 15 3 45 ಆಯ್ತು. ಹೌದಾ? ಎಷ್ಟು ಚೆಂಡುಗಳಿಲ್ಲ? 3 ಚೆಂಡುಗಳು. ನೆಕ್ಸ್ಟ್ 3C2 ಅಂದ್ರೆ ಎಷ್ಟು? 3C2 ಅಂತಂದ್ರೆ 3 ನೋಡ್ರಿ, 3 × 2 ಡಿವೈಡೆಡ್ ಬೈ 2 × 1. ಈ 2 ಕ್ಯಾನ್ಸಲ್ ಆದ್ರೆ ಉಳಿದಿರ್ತಕ್ಕಂಥದ್ದು 3 ಇಂಟು 6C1 ಅಂತಂದ್ರೆ 6. 6 3 ಎಷ್ಟಾಗುತ್ತೆ? 18. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ನೋಡ್ರಿ, 3C3 ಅಂದ್ರೆ ಎಷ್ಟು?
3C3 ಅಂದ್ರೆ ಅದ್ರ ಉತ್ತರ ಏನು? 1. ಹೇಳಿ ನಾನು ನಿಮಗೆ, 3C0 ಇದ್ರೆ ಅಥವಾ 3C ಇಲ್ಲಿ 0 ಅಥವಾ ಇದೇ ಸಂಖ್ಯೆ ಇದ್ರೆ ಅದ್ರ ವ್ಯಾಲ್ಯೂ 1 ಇರುತ್ತೆ. ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಹೌದಾ? ಅದ್ರ ವ್ಯಾಲ್ಯೂ ಎಷ್ಟು? 1 ಇರುತ್ತೆ. ಹೆಂಗ 1? ಇಲ್ಲಿ 3 ಸಲ ಬರಿಬೇಕು, ಹೌದಾ? ಹಂಗಂದ್ರೆ ಹೆಂಗ್ ನೋಡ್ರಿ, 3 × 2 × 1 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ 3 × 2 × 1. ನೋಡ್ರಿ, ಇದು ಒಂದಲೆ ಇದು ಒಂದಲೆ, ಅದರ ಉತ್ತರ ಏನಾಗುತ್ತೆ? 1 ಆಗುತ್ತೆ. = 1 ಆಯ್ತು. ಟೋಟಲ್ ಆಗಿ ಕೂಡಿಸ್ಬಿಟ್ರೆ ಮುಗಿದು ಹೋಯ್ತು. ಇಲ್ಲಿ ನಾವು ಫೇವರೇಬಲ್ ಪಾಸಿಬಲ್ ಅಷ್ಟೇ ಕಂಡುಹಿಡಿಬೇಕು. ಎಷ್ಟಾಗ್ತದೆ ನೋಡ್ರಿ, 8 9 9 1 5 14ಕ್ಕೆ 4 10ಗೆ 1 4 5 1 6 64 ವಿಧಗಳಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೀವೇನಾದ್ರೂ ಕ್ವಶನ್ ನೋಡುವಾಗ ಇದು ಎಸ್ ಸರ್ ಪ್ರಾಬಬಿಲಿಟಿ ಆಧಾರ ಮೇಲೆ ಕ್ವಶನ್ ಐತಿ, ಇಲ್ಲಿ ಟೋಟಲ್ ಹಚ್ಕೊಂಡು ಆಮೇಲೆ ಫೇವರೇಬಲ್ ಹಚ್ಕೊಂಡ್ಬಿಟ್ರೆ ಉತ್ತರ ತಪ್ಪಾಗುತ್ತೆ. ಇಲ್ಲಿ ಅವರು ಸಂಭವನೀಯತೆ ಎಷ್ಟಾಗುತ್ತೆ ಅಂತ ಕೇಳೇ ಇಲ್ಲ, ಡೈರೆಕ್ಟ್ ಆಗಿ ಫೇವರೇಬಲ್ ಪಾಸಿಬಲ್ ಎಷ್ಟು ವಿಧದಲ್ಲಿ ನಾವು ಕನಿಷ್ಠ 1 ಕಪ್ಪು ಚೆಂಡುಗಳಿರುವ ಹಾಗೆ 3 ಚೆಂಡುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಕ್ವಶನ್ ಕೇಳಿದರೆ ದ ರೈಟ್ ಆನ್ಸರ್ 64 ವಿಧಾನಗಳು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 7. ಕ್ಲಬ್ಗಳಿರುವ ರಾಜ ಕಾರ್ಡು, ರಾಣಿ ಕಾರ್ಡು ಮತ್ತು ಜಾಕಿ ಕಾರ್ಡ್ಗಳನ್ನ 52 ಇಸ್ಪೀಟ್ ಕಾರ್ಡ್ಗಳಿಂದ ತೆಗೆದು ಹಾಕಲಾಗುತ್ತದೆ. ನೋಡ್ರಿ, ಇಲ್ಲಿ ಟೋಟಲ್ ಪಾಸಿಬಿಲಿಟಿ ಬೇರೆ ಆಗುತ್ತೆ. ಇಲ್ಲಿ ಏನ ಟೋಟಲ್ ಕಾರ್ಡ್ಗಳು ಎಷ್ಟಿದಾವೆ? ಟೋಟಲ್ ಕಾರ್ಡು 52 ಇದಾವೆ. ಆ 52 ಕಾರ್ಡ್ಗಳಲ್ಲಿ ಕ್ಲಬ್ ಕಾರ್ಡ್ ಇರ್ತಕ್ಕಂಥ, ನೋಡ್ರಿ ಈ ಕಾರ್ಡ್ ಕ್ಲಬ್ ಕಾರ್ಡ್ ಇರ್ತಕ್ಕಂಥ ಯಾವ್ಯಾವಂತೆ? ರಾಜ, ರಾಣಿ, ಜಾಕಿ. ಅಂದ್ರೆ ಈ ಫೇಸ್ ಕಾರ್ಡ್ ಅನ್ನ ತೆಗೆದಾಕಿಬಿಟ್ಟಿದ್ದಾರೆ. ಯಾವ ಕಾರ್ಡ್ ಇರ್ತಕ್ಕಂಥದ್ದು? ಕ್ಲಬ್ ಕಾರ್ಡ್ಗಳನ್ನ ಜೋಕರು, ಕಿಂಗು ಮತ್ತು ಕ್ವಿನ್. ನೋಡ್ರಿ ಯಾವುದು ಯಾವ್ಯಾವ ತೆಗೆದಾಕಿದ್ದಾರೆ? ಒಂದು ಕಿಂಗ್ ಕಾರ್ಡ್ ತೆಗೆದಾಕಿದ್ದಾರೆ, ಪ್ಲಸ್ ಮತ್ತು ಕ್ವಿನ್ ಕಾರ್ಡ್ ತೆಗೆದಿದ್ದಾರೆ, ಒಂದು ಕಾರ್ಡ್ ಕ್ಲಬ್ ಇರ್ತಕ್ಕಂಥದ್ದು, ಮತ್ತು ಪ್ಲಸ್ ಜೋಕರ್ ಕಾರ್ಡ್ ಇದನ್ನೊಂದು ತೆಗೆದಾಕಿದ್ದಾರೆ, ಮತ್ತು ಕ್ವಿನ್ ಕಾರ್ಡ್ ಒಂದು ಮತ್ತು ಜೋಕರ್ ಒಂದು. ಟೋಟಲ್ ಎಷ್ಟಾದವು? 3 ಕಾರ್ಡ್ ತೆಗೆದಾಕಿದ್ದಾರೆ. ಹಾಗಾದ್ರೆ ಟೋಟಲ್ ಎಷ್ಟು ಕಾರ್ಡ್ ಉಳಿದು ನೋಡ್ರಿ, 52ರಲ್ಲಿ 3 ಹೋದ್ರೆ 49 ಉಳಿತಾನೆ. ಇದು ಟೋಟಲ್ ಪಾಸಿಬಿಲಿಟಿ. ಇದು ಟೋಟಲ್ ಪಾಸಿಬಿಲಿಟಿ. ಗೊತ್ತಾಯ್ತು? ಒಂದು ಕಿಂಗು, ಒಂದು ರಾಜ, ಒಂದು ರಾಣಿ ಕಾರ್ಡು, ಒಂದು ಜಾಕಿ ಕಾರ್ಡ್ ಅನ್ನ 52 ಕಾರ್ಡಿಂದ ತೆಗೆದು ಹಾಕಿದ್ದಾರೆ ಅಂದಮೇಲೆ ಇಲ್ಲೇ 52 ಕಾರ್ಡಲ್ಲಿ 3 ಕಾರ್ಡ್ ಓದುವು. ಆ 3 ಕಾರ್ಡ್ ತೆಗೆದದ್ದು ಯಾವ್ದು ಗೊತ್ತಾಯ್ತು? ಕ್ಲಬ್ ಕಾರ್ಡ್. ಹೌದಾ? ಕ್ಲಬ್ ಕಾರ್ಡ್ಗಳಿರುವ, ನೋಡಿ ಕ್ಲಬ್ ಕಾರ್ಡ್ ಅನ್ನ ತೆಗೆದಾಕಿದ್ರೆ ಈ ಕಾರ್ಡ್ ಅನ್ನ ತೆಗೆದಿದ್ದಾರೆ. ಜೋಕರು, ಕಿಂಗು ಮತ್ತು ಕ್ವೀನ್ ಅಲ್ಲಿ ಕ್ಲಬ್ ಕಾರ್ಡ್ ಅನ್ನ ಮೈನಸ್ ಮಾಡಿದ್ದಾರೆ. ಎಸ್, ತೆಗೆದಾಕಿದ್ರೆ ಉಳಿದಿರ್ತಕ್ಕಂಥವೆಷ್ಟು? 49 ಉಳಿದವು. ಇದು ಟೋಟಲ್ ಪಾಸಿಬಿಲಿಟಿ ಆಗುತ್ತೆ. ಕ್ಲಿಯರ್? ಅಲ್ಲಿಗೆ ನಾವು ಈಗಾಗಲೇ ಪ್ರೀವಿಯಸ್ 1ನೇ ಕ್ವಶನ್, 3ನೇ ಕ್ವಶನ್, 5ನೇ ಕ್ವಶನ್ ಅಲ್ಲಿ ಟೋಟಲ್ ಪಾಸಿಬಿಲಿಟಿ 52 ಆಗ್ತಿತ್ತು. ಇಲ್ಲಿ 52 ಆಗಲ್ಲ. ಕ್ಲಿಯರ್? ಎಸ್, ತೆಗೆದು ಹಾಕಲಾಗಿದೆ. ನಂತರ ಉಳಿದ ಕಾರ್ಡ್ಗಳನ್ನ ಕೂಡಿಸಿ, ಅಂದ್ರೆ 49 ಕಾರ್ಡ್, ಉಳಿದ ಕಾರ್ಡ್ 49 ಕಾರ್ಡ್ಗಳನ್ನ ಕೂಡಿಸಿ ಈ ಕಾರ್ಡ್ಗಳನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಇಲ್ಲಿ 4 ಕ್ವಶನ್ ಕೇಳಿದ್ದಾನೆ. ಕೆಳಗಡೆ 4 ಕ್ವಶನ್ ಇದೆ. ಒಂದು ಹೃದಯವನ್ನ ಪಡೆಯುವ ಸಂಭವನೀಯತೆ ಎಷ್ಟು? ಒಂದು ಕ್ವಶನ್ ನೋಡ್ರಿ, ಒಂದು ಕ್ವಶನ್ ಒಂದು, ಅದರಲ್ಲಿ ಬೇರೆ ಬೇರೆ ನೋಡಿ ಯಾವ ರೀತಿ ಕ್ವಶನ್. ಒಂದು ಹೃದಯವನ್ನ ಪಡಿತಕ್ಕಂಥ ಸಂಭವನೀಯತೆ ಎಷ್ಟಾಗುತ್ತೆ ಇದೇ ಕ್ವಶನ್ ಅಲ್ಲಿ, ಅಥವಾ ಒಂದು ರಾಣಿಯನ್ನ ಪಡಿತಕ್ಕಂಥ ಸಂಭವನೀಯತೆ ಎಷ್ಟಾಗುತ್ತೆ, ಮತ್ತು ಒಂದು ಕ್ಲಬ್ ಅನ್ನ ಪಡಿತಕ್ಕಂಥ ಸಂಭವನೀಯತೆ ಎಷ್ಟಾಗುತ್ತೆ, ಕೆಂಪು ಬಣ್ಣದ 9 ಪಡಿತಕ್ಕಂಥ ಸಂಭವನೀಯತೆ ಎಷ್ಟಾಗುತ್ತೆ ನೋಡ್ರಿ. ಈಗಿಲ್ಲೇ ಕ್ಲಬ್ ಕಾರ್ಡ್ ಅನ್ನ ತೆಗೆದಾಕಿದ್ರೆ 3 ಕಾರ್ಡ್, ಹೌದಾ? ಎಸ್, ನಾನು ಕ್ವಶನ್ ನಂಬರ್ ಇದರಲ್ಲಿ ಹೇಗೆ ಬರ್ತೀನಿ. ಹೇಗೆ ಯಾವ್ದಿದೆ? ಒಂದು ಹೃದಯ ಕಾರ್ಡು ಯಾವುದು? ಹಾರ್ಟ್, HEA ಹಾರ್ಟ್ ತೆಗಿತಕ್ಕಂಥ ಸಂಭವನೀಯತೆ ಎಷ್ಟು? ಈಗೆಲ್ಲ ನಮಗೆ ಗೊತ್ತು ಟೋಟಲ್ ಪಾಸಿಬಿಲಿಟಿ 49. ಈಗ ಫೇವರೇಬಲ್ ಪಾಸಿಬಿಲಿಟಿ ಬೇಕು ನಮಗೆ. ಫೇವರೇಬಲ್ ಪಾಸಿಬಿಲಿಟಿ ಹೃದಯಗಳು ಎಷ್ಟಿದಾವೆ ಅದು ಬೇಕು. ಇದು ಎದಿಂದ ಅದು ಜೇದವರೆಗೂ ಹೃದಯಗಳು ಎಷ್ಟಿದಾವೆ, ಹಾರ್ಟ್ ಎಷ್ಟಿದಾವೆ, ಎಷ್ಟಿರ್ತವೆ? ಟೋಟಲ್ 13 ಇರ್ತವೆ. ಆ 13 ಕಾರ್ಡ್ಗಳಲ್ಲಿ ಏನಾದ್ರು ತೆಗೆದಾರೇನು? ಇಲ್ಲ. ಒಂದು ಕಾರ್ಡ್, ಹೃದಯ ಕಾರ್ಡ್ಗಳನ್ನು ಏನು ಮುಟ್ಟಿಲ್ಲ, ಅಲ್ಲಿ ಮುಟ್ಟಿರ್ತಕ್ಕಂಥ ಕ್ಲಬ್ ಕಾರ್ಡ್ಗಳನ್ನ ಮಾತ್ರ ಮುಟ್ಟಿದ್ದಾರೆ. ಹಾಗಾದ್ರೆ ಒಟ್ಟು ಈ ಫೇವರೇಬಲ್ ಪಾಸಿಬಿಲಿಟಿ ಹೃದಯ ಕಾರ್ಡ್ಗಳು ಎಷ್ಟಿದಾವೆ? 13 ಇದಾವೆ. ಹೃದಯ ಕಾರ್ಡ್ಗಳು ಎಷ್ಟಿದಾವೆ? 13 ಇದಾವೆ. ಮುಗಿದೋಯ್ತು. ಇಷ್ಟೇ ಉತ್ತರ, ಮುಗಿದೋಯ್ತು. ಇದನ್ನ ಸಂಭವನೀಯತೆ ಕಂಡುಹಿಡಬೇಕಂದ್ರೆ ಹೃದಯ ಕಾರ್ಡ್ಗಳು 13 ಹೆಂಗಿದಾವೆ? 49 ಕಾರ್ಡಲ್ಲಿ 13 ಕಾರ್ಡ್ಗಳು ಹೃದಯ ಇದಾವೆ. ಕ್ಲಬ್ ಕಾರ್ಡ್ ಅನ್ನ ಮಾತ್ರ ತೆಗೆದಿದ್ದಾರೆ, ಅವು 3 ಕಾರ್ಡ್ಗಳನ್ನ ಮಾತ್ರ ತೆಗೆದಿದ್ದಾರೆ ಅಷ್ಟೇ. ಹೌದಾ? ಎಸ್, ಈಗ ಫೇವರೇಬಲ್ ಪಾಸಿಬಿಲಿಟಿನ ಇತ್ತು ಮತ್ತು ಟೋಟಲ್ ಪಾಸಿಬಿಲಿಟಿನ ಆಯ್ತು. ಎಸ್, ಹಾಗಾದ್ರೆ 13 ಡಿವೈಡೆಡ್ ಬೈ 49. ಮತ್ತಿದೇನಾದ್ರು ಹೋಗುತ್ತೇನು? ಇಲ್ಲ, ಹೋಗಲ್ಲ, ಬಿಟ್ಬಿಡಿ. 13 ಡಿವೈಡೆಡ್ ಬೈ
49 ಇಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿದೆನಾ? ಎಸ್, ಆಯ್ಕೆಯಲ್ಲಿದೆ. 13 / 49 ಇಸ್ ರೈಟ್ ಆನ್ಸರ್. ಮುಗೀತು, ಇಷ್ಟೇ ನೋಡ್ರಿ, ಇದು ಸಿಂಪಲ್. ನೀವೇನಾದ್ರೂ ಇಲ್ಲೇ ಗೊಂದಲಕ್ಕಿಡ ಹರ್ಟ್ ಇಲ್ಲಿ ಹೃದಯ ಇರ್ತಕ್ಕಂಥದ್ದು ಒಂದು ಹೋಗಿದೆ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. 3ರಲ್ಲಿ ಹೋಗಿರಲ್ಲ, ಅದು ಹೋಗಿರ್ತಕ್ಕಂಥ ಕ್ಲಬ್ ಕಾರ್ಡ್ಗಳಲ್ಲಿ ಮಾತ್ರ. ನೆಕ್ಸ್ಟ್ ಕ್ವಶನ್, ಒಬ್ಬ ರಾಣಿ ನೋಡ್ರಿ, ಯಾವ ಕಾರ್ಡು? ಒಂದು ಕ್ವಿನ್ ಕಾರ್ಡ್. ಕ್ವಿನ್ ಕಾರ್ಡ್ ಟೋಟಲ್ ಪಾಸಿಬಿಲಿಟಿ ಎಷ್ಟಾಗುತ್ತೆ? 49ಗೆ 49 ಹಚ್ಕೊಂಡ್ಬಿಡಿ. ಹಾಗಾದ್ರೆ ಕ್ವಿನ್ ಕಾರ್ಡ್ಗಳು ಎಷ್ಟಿರ್ತವೆ? ಕ್ವಿನ್ ಕಾರ್ಡ್ಗಳು 4 ಇರ್ತವೆ. ಎಷ್ಟು ಕಾರ್ಡ್ ಇರ್ತವೆ? ಕ್ವಿನ್ ಕಾರ್ಡ್ಗಳು 4 ಇರ್ತವೆ. 4ರಲ್ಲಿ ಒಂದು ಕಾರ್ಡನ್ನು ತೆಗೆದು ಬಿಟ್ಟಿದ್ದಾರೆ. ಯಾವುದು? ಕ್ವಿನ್ ಕಾರ್ಡ್ ಇರ್ತವೆ, ಅದರಲ್ಲಿ ಒಂದು ಕಾರ್ಡ್ ತೆಗೆದು ಬಿಟ್ಟಿದ್ದಾರೆ, ಕ್ಲಬ್ ಕಾರ್ಡ್ ತೆಗೆದು ಬಿಟ್ಟಿದ್ದಾರೆ. ಹಾಗಾದ್ರೆ ಕ್ವಿನ್ ಎಷ್ಟು ಉಳಿದವು? 1, 2, 3 ಕಾರ್ಡ್ ಉಳಿದವು. ನೋಡ್ರಿ, ಹಿಂಗತ್ತಿ ನಾವು ಇಲ್ಲೇ ಫೇವರೇಬಲ್ ಪಾಸಿಬಿಲಿಟಿನ ಕಂಡುಹಿಡ್ಕೊಳ್ಬೇಕು. ಹಾಗಾದ್ರೆ ಎಷ್ಟಾದವು? -1 ಕಾರ್ಡ್ ಹೋಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥ ಎಷ್ಟು ಕಾರ್ಡು? 3 ಕಾರ್ಡ್ಗಳು. ಇದೇ ಫೇವರೇಬಲ್ ಪಾಸಿಬಿಲಿಟಿ ಆಗುತ್ತೆ. ಹಾಗಾದ್ರೆ ಇಲ್ಲಿ 3 ಚಮಟ್ರ ಆಯ್ತು. 3/49 ಈಸ್ ರೈಟ್ ಆನ್ಸರ್. ಮುಗೀತಿಷ್ಟೇ. 3/49 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ಲಬ್ ಕಾರ್ಡ್. ಒಂದು ಕ್ಲಬ್ ಕಾರ್ಡ್ ಅಂತ ಇದೆ, ಸಿ. ಏನಿದು? ಕ್ಲಬ್ ಕಾರ್ಡ್. ಇದು ಕೂಡ ಸಿಂಪಲ್ ಆಗಿರುತ್ತೆ. ಇದೆ ನೋಡ್ರಿ, ಟೋಟಲ್ ಪಾಸಿಬಿಲಿಟಿ ಎಷ್ಟು? 49ಗೆ 49. ಕ್ಲಬ್ ಕಾರ್ಡ್ಗಳು ಎಷ್ಟಿದಾವೆ? ಒಟ್ಟು ಎದಿಂದ ಜೆವರೆಗೂ 13 ಕಾರ್ಡ್ಗಳಿದಾವೆ. ಆ 13 ಕಾರ್ಡ್ಗಳಲ್ಲಿ ಕ್ಲಬ್ ಕಾರ್ಡ್ಗಳು ಎಷ್ಟಿದಾವೆ? 13 ಇದಾವೆ. 13 ಕಾರ್ಡ್ಗಳಲ್ಲಿ 3 ಕಾರ್ಡನ್ನು ತೆಗೆದು ಬಿಟ್ಟಿದ್ದಾರೆ. ಈಗ ಕಿಂಗ್ ಒಂದು, ಕ್ವಿನ್ ಒಂದು, ಜಾಕಿ ಒಂದು, 3 ಕಾರ್ಡ್ ತೆಗೆದು ಬಿಟ್ಟಿದ್ರೆ ಹಾಗಾದ್ರೆ ಕ್ಲಬ್ ಕಾರ್ಡ್ಗಳು ಎಷ್ಟು ಉಳಿದವು? 10 ಉಳಿದವು. ಹಾಗಾದ್ರೆ ಇಲ್ಲಿ 10 ಬಂತು. ಮತ್ತೆ ಇದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. 10/49 ಈಸ್ ರೈಟ್ ಆನ್ಸರ್. ಮುಗೀತು, ಇಷ್ಟೇ ಉತ್ತರ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನಾವು. 10/49 ಒಂದು ಕ್ಲಬ್ ಇರ್ತಕ್ಕಂಥ ಸಂಭವನೀಯತೆ ಈ ಕ್ವಶನ್ ಅಲ್ಲಿ. ನೆಕ್ಸ್ಟ್ 4ನೇ ಕ್ವಶನ್, ಕೆಂಪು ಬಣ್ಣದ 9. ಇದು ಇಂಪಾರ್ಟೆಂಟ್ ನಮಗೆ. 4ನೇ ಕ್ವಶನ್ ಏನ್ ಕೇಳಿದರೆ, ರೆಡ್ ಕಾರ್ಡ್ ಇರಬೇಕು, ಅದು ಏನಿರಬೇಕು? 9 ಇರಬೇಕು. ಹೌದಾ? ಟೋಟಲ್ ಪಾಸಿಬಿಲಿಟಿ ಎಷ್ಟಾಗುತ್ತೆ ನೋಡ್ರಿ, ಅದೇ 49 ಇದು ಟೋಟಲ್ ಪಾಸಿಬಿಲಿಟಿ ಆಯ್ತು. ಹಾಗಾದ್ರೆ ರೆಡ್ ಕಾರ್ಡ್ ಅಲ್ಲಿ 9 ಇರ್ತಕ್ಕಂಥ ಎಷ್ಟು ಸಾಧ್ಯತೆಗಳು? ರೆಡ್ ಕಾರ್ಡ್ಗಳು ಎಷ್ಟಿರ್ತಾವು? ರೆಡ್ ಕಾರ್ಡ್ಗಳು ಟೋಟಲ್ 9 ಎಷ್ಟಿರ್ತಾವು? 4 ಇರ್ತಾವೆ. 9 ಇದು 9 ಸ್ಪೇಡ್, 9 ಕ್ಲಬ್, 9 ವಜ್ರ, 9 ಹೃದಯ, 4 ಕಾರ್ಡ್ ಇರ್ತವೆ. ಇಲ್ಲಿ ನಾವು 9 ತೆಗೆದಿಲ್ಲ, ಅವ್ರು ತೆಗೆದಿರ್ತಕ್ಕಂಥದ್ದು ಕಿಂಗು, ಕ್ವಿನ್ ಮತ್ತು ಜೋಕರ್ ಅಥವಾ ಜಾಕಿ. ಈ 4 ಕಾರ್ಡ್ಗಳು ಏನಿದಾವೆ? 9 ಇದಾವೆ. ಹಾಗಾದ್ರೆ ಇಲ್ಲಿ 4 ಹಚ್ಕೋಬಾರ್ದು ನಾವು. ಅವ್ರು ರೆಡ್ ಕೇಳಿದ್ದಾರೆ, ರೆಡ್ ಎಷ್ಟಿದಾವೆ? ಇವೆರಡೂ ಅದಾವೆ. ಹಾಗಾದ್ರೆ 2 ಚಮಟ್ರ ಮುಗಿದೋಯ್ತು. 4 ಕಾರ್ಡಲ್ಲಿ ಇಲ್ಲ, ರೆಡ್ ಕಾರ್ಡ್ 2 ಇರೋದು, 2 ಕಾರ್ಡ್ಗಳು. ಎಸ್, ಆ 2 ಚಮಟ್ರ ಮುಗಿದೋಯ್ತು. 2/49 ಈಸ್ ರೈಟ್ ಆನ್ಸರ್. ಆಯ್ಕೆಲಿದನ? ಎಸ್, ಆಯ್ಕೆ ಇಲ್ಲಿ ಯಾವ ಆಯ್ಕೆಗಳಿಲ್ಲ, ಡೈರೆಕ್ಟ್ ಆಗಿ ಕ್ವಶನ್ ಅನ್ನು ಕೇಳಿದಾರೆ ಅಷ್ಟೇ. ಎಷ್ಟು? 2/49 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಗ್ತಿದ್ರ? ದಯವಿಟ್ಟು 9ನೇ ಕ್ವಶನ್ ಒಂದ್ಸಾರಿ ನೋಡಿ, ನೆಕ್ಸ್ಟ್ ಲೆವೆಲ್ ಕ್ವಶನ್ ಇದೆ ಅಲ್ಲಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 8. ಒಂದು ಬಾಕ್ಸ್ 20 ವಸ್ತುಗಳನ್ನು ಒಳಗೊಂಡಿದೆ, ಅದರಲ್ಲಿ 4 ದೋಷಪೂರಿತವಾಗಿವೆ. ನೋಡ್ರಿ, ಈಗಾಗಲೇ ನಾವು 2ನೇ ಕ್ವಶನ್ ಬಿಡಿಸಿದ್ವಿ, ಸೇಮ್ ಕ್ವಶನ್ ಇದೆ. ಇದನ್ನು ಕೂಡ KS 2024ರಲ್ಲಿ ಮೊನ್ನೆ ತಂದಿರತಕ್ಕಂಥ ಕ್ವಶನ್ ಪೇಪರ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. 20 ವಸ್ತುಗಳನ್ನು ಒಳಗೊಂಡು ಅದರಲ್ಲಿ 4 ವಸ್ತುಗಳು ದೋಷಪೂರಿತವಾಗಿವೆ. 2 ವಸ್ತುಗಳನ್ನ ನಾವು ಈ ಬಾಕ್ಸಿನಿಂದ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳಲಾಗಿದೆ. ಅವುಗಳಲ್ಲಿ ಕನಿಷ್ಠ ಪಕ್ಷ 1 ದೋಷಪೂರಿತವಾಗಿರುವ ಸಂಭಾವ್ಯತೆ ಎಷ್ಟು? ನೋಡ್ರಿ, ಟೋಟಲ್ ಎಷ್ಟಿದಾವೆ ಅಂತ ವಸ್ತುಗಳು? 20 ವಸ್ತುಗಳು ಇದಾವೆ. 20 ವಸ್ತುಗಳು ಟೋಟಲ್ ವಸ್ತುಗಳು. ಅದರಲ್ಲಿ 4 ದೋಷಪೂರಿತವಾಗಿದ್ದಾವೆ. ಹಾಗಾದ್ರೆ ಚೆನ್ನಾಗಿರ್ತಕ್ಕಂಥವು ಎಷ್ಟು ಇರ್ತವೆ? 6 ಇರ್ತವೆ. ಇವೇನು ದೋಷಪೂರಿತ ಆಗಿದ್ದಾವೆ, ಇವೇನಿದಾವೆ ಚೆನ್ನಾಗಿದ್ದಾವೆ. ನೋಡ್ರಿ, ನಾವು ಈಗಾಗಲೇ 2ನೇ ಲೆಕ್ಕ ಮಾಡಿದ್ವಿ ನಾವು. ಹೌದಾ? ಮೊಟ್ಟೆಗಳು ಕೊಳೆತು ಹೋಗಿದಾವೆ, ಇಲ್ಲಿ ಕೂಡ ದೋಷಪೂರಿತ. ಸೇಮ್ ಅದೇ ಬೇಸ್ಡ್ ಕ್ವಶನ್. ಇಲ್ಲಿ ನಾವು ಎಷ್ಟು ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು? 2 ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. 2 ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದರಲ್ಲಿ ಕನಿಷ್ಠ 1 ಕೊಳೆತು ಹೋಗಿರ್ಬೇಕಂತ ಹೇಳಿದ್ರೆ ಕನಿಷ್ಠ 1 ಕೊಳೆತು ಹೋಗಿರ್ಬೇಕು. ಸೇಮ್ ಅದೇ ರೀತಿ ಕ್ವಶನ್ ಮಾಡ್ಕೊಳ್ಬೇಕು, ಕ್ವಶನ್ ಅನ್ನ ಬಿಡಿಸ್ಕೊಳ್ಬೇಕು ನಾವು. ಇಲ್ಲಿ ನಾವು ಮೊದಲೇನಂತ ಮಾಡಿದ್ರೆ, ನಾನು ಟೋಟಲ್ ಪಾಸಿಬಿಲಿಟಿಯನ್ನು ಮೊದಲು ಕಂಡುಹಿಡ್ಕೊಳ್ಬೇಕು. ಟೋಟಲ್ ಸಂಭಾವ್ಯತೆ ಕೇಳಿದಿರ್ತಾನೆ ಅವರು, ಹಾಗಾದ್ರೆ ನಾವು ಟೋಟಲ್ ಪಾಸಿಬಿಲಿಟಿಯನ್ನ ಕಂಡುಹಿಡ್ಕೊಂಡ್ಬಿಡ್ಬೇಕು. ಟೋಟಲ್ ಪಾಸಿಬಿಲಿಟಿ ಎಷ್ಟಾಗುತ್ತೆ? ಟೋಟಲ್ ಎಷ್ಟಿದಾವೆ? 20 ವಸ್ತುಗಳಿದಾವೆ. 20 ವಸ್ತುಗಳಲ್ಲಿ ಎಷ್ಟು ವಸ್ತುಗಳು ಆಯ್ಕೆ ಮಾಡಿಕೊಳ್ಬೇಕು ನಾವು? 2 ವಸ್ತುಗಳನ್ನ. ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ರಿ. ಈಗ 20C 2 ಅಂದ್ರೆ 20, 2 ಅಂಕೆ ಬರೋವರೆಗೆ ಅಂದ್ರೆ 19 ಮುಗೀತು. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 2 ಇಂಟು 1, 2 ಒಂದಲೆ 2 ಹತ್ತಲೆ 19 190 ವಿಧಾನಗಳಲ್ಲಿ ನಾವು ಇದು ಟೋಟಲ್ ಪಾಸಿಬಿಲಿಟಿ. 190 ಅನ್ನೋದು ಟೋಟಲ್ ಪಾಸಿಬಿಲಿಟಿ.
ಈಗ ಫೇವರೇಬಲ್ ಪಾಸಿಬಿಲಿಟಿ ಅದು ಮೇನ್. ಫೇವರೇಬಲ್ ಪಾಸಿಬಿಲಿಟಿ ಕನಿಷ್ಠ ಒಂದು ಕೊಳೆತೋಗಿರಬೇಕು. ಕೊಳೆತೋಗಿರ್ತಕ್ಕಂಥವು ಎಷ್ಟಿದ್ದಾವೆ? 4 ಇದ್ದಾವೆ. 4C1 ಒಂದಾದ್ರೆ ಆಯ್ಕೆ ಮಾಡ್ಕೊಳ್ಬೋದು, ಅಥವಾ ಕನಿಷ್ಠ ಒಂದಾದ್ರೆ 2 ಹಣ್ಣುಗಳನ್ನ ನಾವು ಅಥವಾ 2 ವಸ್ತುಗಳನ್ನ ಕೊಳೆತು ಹೋಗಿರ್ತಕ್ಕಂಥ ದೋಷಪೂರಿತ ಆಗಿರ್ತಕ್ಕಂಥವನ್ನ 2 ವಸ್ತುಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು ನಾವು. ಕನಿಷ್ಠ ಒಂದಂದ್ರೆ 1 ಅಥವಾ 1ಕ್ಕಿಂತ ಜಾಸ್ತಿ. ಯಾವಾಗ ದೋಷಪೂರಿತವಾಗಿರ್ತಕ್ಕಂಥದ್ದನ್ನ 1 ಆಯ್ಕೆ ಮಾಡಿಕೊಂಡ್ರೆ, ಇನ್ನು ಒಂದು ಚೆನ್ನಾಗಿರ್ತಕ್ಕಂಥದ್ದನ್ನ 1 ಆಗ್ರೆ 16ರಲ್ಲಿ 1ಅನ್ನ ಆಯ್ಕೆ ಮಾಡಿಕೊಳ್ಬೇಕು. ಅವಾಗ ಇದು ಒಂದು ಎಷ್ಟಾಗುತ್ತೆ? 2 ಆಗ್ತವೆ. ಕ್ಲಿಯರಾ? ಎಸ್. ಹಾಗಾದ್ರೆ ದೋಷಪೂರಿತವಾಗಿರ್ತಕ್ಕಂಥವನ್ನ 2 ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರ್ತಕ್ಕಂಥವನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇವು ಎಷ್ಟಾಗ್ತದೆ ನೋಡ್ರಿ ಫೇವರೇಬಲ್ ಪಾಸಿಬಿಲಿಟಿ. 4C1 ಅಂತಂದ್ರೆ 4 ಇಂಟು 16C1 ಅಂತಂದ್ರೆ 16. 16 ಎಷ್ಟಾಗುತ್ತೆ? 64 ವಿಧಾನಗಳಲ್ಲಿ ನಾವು ಒಂದು ದೋಷಪೂರಿತ ಒಂದು ಚೆನ್ನಾಗಿರ್ತಕ್ಕಂಥ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ನೆಕ್ಸ್ಟ್ 4C2 ಅಂದ್ರೆ ಎಷ್ಟು? 4C2 ಅಂತಂದ್ರೆ 4 ಇಂಟು 3 ಡಿವೈಡೆಡ್ ಬೈ 2 ಇಂಟು 1. 2 ಒಂದಲೆ 2 ಎರಡಲೆ 2 ಮೂರಲೆ ಎಷ್ಟಾಗುತ್ತೆ? 6. ಇದ್ರ ವ್ಯಾಲ್ಯೂ ಎಷ್ಟಾಯ್ತೆ? 6. ಟೋಟಲ್ ಎಷ್ಟಾಯ್ತು? 70. ನೋಡ್ರಿ 64 1 6 70 ವಿಧಗಳಲ್ಲಿ ನಾವು ಈ ಕನಿಷ್ಠ ಒಂದು ದೋಷಪೂರಿತವಾಗಿರ್ತಕ್ಕಂಥ ವಸ್ತುಗಳನ್ನ ಮಾಡ್ತಕ್ಕಂಥದ್ದು. ವಸ್ತುಗಳನ್ನ ಇಟ್ಟುಕೊಂಡು ಗುಂಪನ್ನ ಅಥವಾ 2 ಇರ್ತಕ್ಕಂಥ ವಸ್ತುಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಟ್ಟು ವಿಧಾನಗಳು 70 ಆದವು. ಈಗ ಸಂಭಾವ್ಯತೆ ಕಂಡುಹಿಡಬೇಕು ತಾನೆ. ಹಾಗಾದ್ರೆ ಎಷ್ಟಕ್ಕೆ ಎಷ್ಟು? ಅದೇ ಇಲ್ಲಿರ್ತಕ್ಕಂಥದ್ದು 190ಕ್ಕೆ 70 ಅಷ್ಟೇ. ಟೋಟಲ್ ಪಾಸಿಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಪಾಸಿಬಿಲಿಟಿ ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ. ಫೇವರೇಬಲ್ ಪಾಸಿಬಿಲಿಟಿ ಎಷ್ಟೈತಿ ಇಲ್ಲಿ? 70 ಅದ ಡಿವೈಡೆಡ್ ಬೈ 190 ಟೋಟಲ್ ಪಾಸಿಬಿಲಿಟಿ ಅದ. ಈ 0 ಕ್ಯಾನ್ಸಲ್, ಉಳಿದಿರ್ತಕ್ಕಂಥದ್ದು 7 ಡಿವೈಡೆಡ್ ಬೈ 19 ಈಸ್ ರೈಟ್ ಆನ್ಸರ್. ಇಷ್ಟೇ ನೋಡ್ರಿ, ಇಷ್ಟೇ ಸಿಂಪಲ್ ಆಗಿ ಉತ್ತರ ಮುಗಿಸ್ಬಿಡ್ಬೋದು. ಆಯ್ಕೆ ಇಲ್ಲಿದನ 7 ಡಿವೈಡೆಡ್ ಬೈ 19 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ. ಇದನ್ನು ಕೂಡ ಮೊನ್ನೆ ತಾನೇ ನಡೆದ KS ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 9. ಎಲ್ಲ ರಾಜ ಜಾಕಿ ಮತ್ತು ವಜ್ರವಿರುವ ಕಾರ್ಡ್ಗಳನ್ನ 52 ಇಸ್ಪಿಟ್ ಕಾರ್ಡ್ಗಳಿಂದ ತೆಗೆದು ಹಾಕಲಾಗುತ್ತದೆ. ನೋಡ್ರಿ, ಇಲ್ಲಿ ಎಲ್ಲೋಗಳನ್ನ ತೆಗೆದ್ರೆ ಎಲ್ಲ ಕಿಂಗ್ ಕಾರ್ಡ್ ತೆಗೆದಿದ್ದಾರೆ, ಎಲ್ಲ ಜಾಕಿ ಕಾರ್ಡ್ ತೆಗೆದಿದ್ದಾರೆ, ಎಲ್ಲ ಡೈಮಂಡ್ ಕಾರ್ಡ್ ಕೂಡ ತೆಗೆದಾಕಿಬಿಟ್ಟಿದ್ದಾರೆ. ನೋಡ್ರಿ, ಟೋಟಲ್ ಎಲ್ಲ ಕಾರ್ಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ನಾವು ಸ್ಪೇಡ್ ಕಾರ್ಡ್ ತೆಗಿತಿದ್ವಿ ಅಥವಾ ಒಂದು ಹಾರ್ಟ್ ಕಾರ್ಡ್ ತೆಗಿತಕ್ಕಂಥ ಹಿಂಗಿಲ್ಲ. ಟೋಟಲ್ ರಾಜ ಕಾರ್ಡ್ಗಳು ಎಷ್ಟಿದೆ? 4 ಕಾರ್ಡ್ ತೆಗೆದು ಬಿಟ್ಟಿದ್ದಾರೆ. ರಾಜ ಕಾರ್ಡ್ ಎಷ್ಟಿದೆ? ಕಿಂಗ್ ಕಾರ್ಡ್ ರಿಮೂವ್ ಮಾಡಿರ್ತಕ್ಕಂಥವು. ಕಿಂಗ್ ಎಷ್ಟು ಕಾರ್ಡ್ ಇದಾವೆ? 4 ಕಾರ್ಡ್ ರಿಮೂವ್ ಮಾಡಿದ್ದಾರೆ. ಆಮೇಲೆ ಜಾಕಿ ಎಷ್ಟು ಕಾರ್ಡು? ಎಲ್ಲ ಜಾಕಿಯು 4 ಕಾರ್ಡು. 4 ಕಾರ್ಡ್ ಇವೆಲ್ಲವೂ ಬಂದವು. ಕಿಂಗಿಯು 4 ಕಾರ್ಡ್ ಬಂದವು. ಜೋಕರ್ ಜಾಕಿ ಕೂಡ 4 ಕಾರ್ಡ್ ಬಂದವು. ಮತ್ತು ಎಲ್ಲ ವಜ್ರ ಕಾರ್ಡ್ಗಳು ಪ್ಲಸ್ ಎಲ್ಲ ವಜ್ರ ಡೈಮಂಡ್ ಕಾರ್ಡ್ಗಳು ಎಷ್ಟಿದಾವೆ? 13 ಇದಾವೆ. ಇಲ್ಲಿಂದ ಇಲ್ಲಿವರೆಗೆ 13 ಕಾರ್ಡ್ಗಳಾದವು. ಇಲ್ಲಿಂದ ಇವು 4 ಇರ್ತಕ್ಕಂಥವು 13 ಕಾರ್ಡ್ ಆದವು. ಯಾವುವು? ವಜ್ರ ಕಾರ್ಡ್ಗಳು. ಇದರಲ್ಲಿ ಒಂದು ಬಂತು, ಇದರಲ್ಲಿ ಒಂದು ಬಂತು ನೋಡ್ರಿ. ಈಗ ಕಿಂಗ್ 4 ಕಾರ್ಡ್ ಅಂದ್ರೆ ಇವೆಲ್ಲ ಬಂದವು. ಇದರಲ್ಲಿ ಒಂದು ಬಂತು ಕಿಂಗ್ದಲ್ಲಿ, ಮತ್ತು ಜೋಕರ್ ಅಲ್ಲಿ ಒಂದು ಕಾರ್ಡ್ ಆಗಲೇ ಬಂತು. ಹಾಗಾದ್ರೆ ಇವೆರಡನ್ನ ಮೈನಸ್ ಮಾಡ್ಬೇಕು. ಇದರಲ್ಲಿ ಒಂದನ್ನು ಮೈನಸ್ ಮಾಡ್ಬೇಕು. 13 ಕಾರ್ಡ್ಗಳು ವಜ್ರ ಕಾರ್ಡ್ಗಳು ಇಲ್ಲಿಂದ ಇಲ್ಲಿವರೆಗೆ ಕ್ಲಿಯರ್ ಆದ್ರೆ 13 ಕಾರ್ಡ್ಗಳು. ಡೈರೆಕ್ಟ್ ಆಗಿ ನಾವು 11 ಕಾರ್ಡ್ ಅಂತ ಹಚ್ಬೋದಿತ್ತು, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ. ಇಲ್ಲಿ ನೋಡ್ರಿ, ಕಿಂಗ್ 4 ಕಾರ್ಡ್ ಇವೆಲ್ಲವೂ ಬಂದಿದ್ದಾವೆ. ವಜ್ರನು ಕೂಡಿಸಿದ್ವಿ ನಾವಿಲ್ಲಿ. ಜಾಕಿ ಕೂಡ 4 ಕಾರ್ಡ್, ಇಲ್ಲಿಂದ ಇಲ್ಲಿವರೆಗೆ 4 ಕಾರ್ಡ್, ವಜ್ರನು ಕೂಡ ಕೂಡಿಸಿದೀವಿ. ನೆಕ್ಸ್ಟ್ 13 ವಜ್ರ ಕಾರ್ಡ್ಗಳಂತಂದ್ರೆ 13 ವಜ್ರ ಕಾರ್ಡ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ 13 ಆಗ್ತವೆ. ಈ 13ರಲ್ಲಿ ಈಗಿಲ್ಲೇ ಕಿಂಗ್ ಒಂದು ವಜ್ರ ಕಾರ್ಡು ಮತ್ತು ಜಾಕಿದೊಂದು ವಜ್ರ ಕಾರ್ಡ್, 2 ಕಾರ್ಡನ್ನ ಮೈನಸ್ ಮಾಡಬೇಕು. ಅವಾಗ ಇದೆಷ್ಟಾಗುತ್ತೆ? 11 ಆಗುತ್ತೆ. ಕ್ಲಿಯರ್? ಹಾಗಾದ್ರೆ ಅವಾಗ ಫೇವರೇಬಲ್ ಪಾಸಿಬಿಲಿಟಿ ಇದೇನಾಗುತ್ತೆ? ಟೋಟಲ್ ಪಾಸಿಬಿಲಿಟಿ ಏನಾಗುತ್ತೆ? ಇವು ಟೋಟಲ್ ಎಷ್ಟು ಕಾರ್ಡ್ಗಳಾಗ್ತವೆ ನೋಡ್ರಿ? 11 ಆಯ್ತು. ಹಾಗಾದ್ರೆ 11 4 15 15 4 ಎಷ್ಟಾಯ್ತು? 19 ಆಯ್ತು. ಇದು ಏನಾಗುತ್ತೆ? ಇವುಗಳ 19 ಕಾರ್ಡ್ಗಳನ್ನ ರಿಮೂವ್ ಮಾಡ್ತಾರೆ. ಈಗ ನೋಡ್ರಿ, ಇಲ್ಲಿ ಹಿಂಗೆ ತಿಳ್ಕೊಳ್ಬೇಕು ನಾವಿಲ್ಲಿ. 19 ಕಾರ್ಡ್ಗಳನ್ನ ರಿಮೂವ್ ಮಾಡಿದ್ರು. ಎಷ್ಟು ಕಾರ್ಡ್ಗಳಲ್ಲಿ? 52 ಟೋಟಲ್ ಕಾರ್ಡ್ಗಳಲ್ಲಿ. ಹಾಗಾದ್ರೆ ಉಳಿದಿರ್ತಕ್ಕಂಥ ಕಾರ್ಡ್ಗಳು ಎಷ್ಟು? 12ರಲ್ಲಿ 9 ಹೋದ್ರೆ 3, 10ಗೆ 1, 5ರಲ್ಲಿ 2 ಹೋದ್ರೆ 3, 33 ಕಾರ್ಡ್ಗಳು. ಇದು ಟೋಟಲ್ ಪಾಸಿಬಿಲಿಟಿ. ಇದು ನೋಡ್ರಿ ಬಂದಿರ ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತಿಲ್ಲ ನಮಗೆ. ಇಲ್ಲಿ ಹೆಂಗ್ ತೆಗೆದುಕೊಂಡ್ವಿ? ಎಲ್ಲಾ ರಾಜ ಕಾರ್ಡ್ಗಳು ಅಂದ್ರೆ ಈ 4 ರಾಜ ಕಾರ್ಡ್ಗಳು, ಎಲ್ಲಾ ಜೋಕರ್ಗಳು ಜಾಕಿಗಳು ಈ 4 ಜೋಕರ್ಗಳು,
ಮತ್ತು ಎಲ್ಲಾ ಡೈಮಂಡ್ ಕಾರ್ಡ್ಗಳು ಅಂದ್ರೆ 13 ಕಾರ್ಡ್ಗಳು ಡೈಮಂಡ್ ಅದು. ಇಲ್ಲಿಂದ ಇಲ್ಲಿವರೆಗೂ 13 ಕಾರ್ಡ್ಗಳು ಡೈಮಂಡ್ ಆದವು. ಈಗಾಗಲೇ ಡೈಮಂಡ್ ಕಿಂಗ್ ಅಲ್ಲಿನೂ ಬಂತು, ಇಲ್ಲಿನೂ ಕೂಡ ಡೈಮಂಡ್ ಸೇರ್ಕೊಂಡದ, ಆಮೇಲೆ ಜಾಕಿಯಲ್ಲಿ ಕೂಡ ಡೈಮಂಡ್ ಸೇರ್ಕೊಂಡದ, ಮತ್ತೆ ಇಲ್ಲಿ ಕೂಡ ಅವೇ ಡೈಮಂಡ್ ರಿಪೀಟ್ ಆಗಬಾರ್ದು ಅಂತೇಳಿ ಇದರಲ್ಲಿ ಒಂದು ಡೈಮಂಡ್ ಕಾರ್ಡ್ ಮತ್ತು ಜಾಕಿಯಲ್ಲಿ ಒಂದು ಡೈಮಂಡ್ ಕಾರ್ಡ್, 2 ಕಾರ್ಡ್ ಅನ್ನ ಮೈನಸ್ ಮಾಡಿದ್ಮೇಲೆ 11 ಕಾರ್ಡ್ ಆದವು. 11, 4, 15, 4, 19 ಕಾರ್ಡ್ ಅನ್ನ ರಿಮೂವ್ ಮಾಡಿದ್ರು. ಉಳಿದಿರ್ತಕ್ಕಂಥ 33 ಕಾರ್ಡ್ ಏನಿದೆಲ್ಲ ಇದು ಟೋಟಲ್ ಪಾಸಿಬಿಲಿಟಿ. ಇದು ಗೊತ್ತಿದ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಈಗ ಅವ್ರು ಏನೇನು ಕ್ವಶನ್ ಕೇಳ್ತಾರೆ ಅದರ ಪ್ರಕಾರ ಆನ್ಸರ್ ಮಾಡ್ತಾ ಹೋಗ್ಬೇಕಷ್ಟೇ ನಾವು. ಈಗ ಏನು ಕ್ವಶನ್ ಕೇಳಿದ್ದಾರೆ, ಒಂದು ಕೆಂಪು ರಾಣಿ ನೋಡ್ರಿ ಏನಂತೆ. ಕ್ವಶನ್ ನಂಬರ್ 1, ರೆಡ್ ಕ್ವಿನ್ ಇರ್ತಕ್ಕಂಥ ಸಂಭವನೀಯತೆ ಐತೆ. ರೆಡ್ ಕ್ವಿನ್ ನೋಡಿ, ರೆಡ್ ಕ್ವಿನ್ ಅಂತಂದ್ರೆ ಟೋಟಲ್ ಪಾಸಿಬಿಲಿಟಿ ಎಷ್ಟದ, ರೆಡ್ ಕ್ವಿನ್ ಎಷ್ಟದ ಅದನ್ನ ನೋಡ್ಕೊಡ್ರಿ ಮೊದಲು ನಾವು. ರೆಡ್ ಕ್ವಿನ್ ಎಷ್ಟಿರ್ತವೆ, ಕ್ವಿನ್ 4 ಇದಾವೆ. ಅದರಲ್ಲಿ ರೆಡ್ ನೋಡ್ರಿ, ರೆಡ್ ಅಲ್ಲಿ ಒಂದು ಹೋಗ್ಬಿಡ್ತು ಈಗಾಗಲೇ, ಅದು ವಜ್ರ, ಕಂಪ್ಲೀಟ್ ಆಗಿ ವಜ್ರವನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ. ಹೌದು ತಾನೆ? ರೆಡ್ ಎಷ್ಟಿದಾವೆ, 2 ಇದಾವೆ. ಆ ಎರಡರಲ್ಲಿ ನೋಡ್ರಿ ರೆಡ್ ಇರ್ತಕ್ಕಂಥವು 2 ತೆಗೆದ್ಬಿಟ್ಟು 2 ಉಳಿದು ನಮಗೆ 2 ರೆಡ್ ಕಾರ್ಡ್ ಉಳಿದು. ಆ ರೆಡ್ 2 ಕಾರ್ಡಲ್ಲಿ 1 ಕಾರ್ಡ್ ಹೋಯ್ತು. ಟೋಟಲ್ 4 ಕ್ವಿನ್ನು, ಅದರಲ್ಲಿ 2 ಬ್ಲಾಕ್ ತೆಗೆದ್ವಿ, ಉಳಿದಿರ್ತಕ್ಕಂಥವು 2 ರೆಡ್ ಕಾರ್ಡ್ ಉಳಿದವು. ಆ 2 ರೆಡ್ ಕಾರ್ಡಲ್ಲಿ 1 ವಜ್ರ ಹೋಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಯಾವುದು, 1 ಮಾತ್ರ ಉಳಿತು. ಹೌದು ತಾನೆ? 1 ಮಾತ್ರ ಉಳಿತು. ಈಗ ಏನ್ ಮಾಡ್ಕೊಳ್ಬೇಕು ನಾವು, ಸಂಭವನೀಯತೆ ಕಂಡುಹಿಡಬೇಕು. 1 ರೆಡ್ ಕಾರ್ಡ್ ಉಳಿತು. ಈಗ ಏನ್ ಕಂಡುಹಿಡಬೇಕು ನಾವು, ಸಂಭವನೀಯತೆ ಕಂಡುಹಿಡ್ತಕ್ಕಂಥದ್ದು ಏನು, ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ. ಫೇವರೇಬಲ್ ಪಾಸಿಬಿಲಿಟಿ 1 ಅದ, ಟೋಟಲ್ ಪಾಸಿಬಿಲಿಟಿ 33 ಅದ. 1/33 ಇಸ್ ರೈಟ್ ಆನ್ಸರ್. ನೋಡ್ರಿ ನಾವು ಇದನ್ನು ಮಾಡೋದೇ ದೊಡ್ಡ ಕೆಲಸ. ಇಲ್ಲಿ ನಮಗೆ ಇದನ್ನು ಕಂಡುಹಿಡಬೇಕಾಗಿದ್ದೇ ದೊಡ್ಡದು. ಆಮೇಲೆ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ ಉತ್ತರ ನಮಗೆ. ಕ್ಲಿಯರ್? ನೆಕ್ಸ್ಟ್ 2ನೇ ಕ್ವಶನ್ ಏನಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 2ರಲ್ಲಿ ಏನಂತ ಕೇಳಿದ್ರೆ, ಒಂದು ಮುಖದ ಕಾರ್ಡ್, ಫೇಸ್ ಕಾರ್ಡ್ ಕೇಳಿದ್ದಾರೆ. ಒಂದು ಫೇಸ್ ಕಾರ್ಡ್ ಕೇಳಿದ್ದಾರೆ. ಫೇಸ್ ಕಾರ್ಡ್ ಎಷ್ಟಿದಾವೆ ಅದನ್ನ ಹಚ್ಕೊಳ್ಬೇಕು ಮೊದಲು ನಾವು. ಫೇಸ್ ಕಾರ್ಡ್ ಎಷ್ಟಿದಾವೆ ನೋಡ್ರಿ, ಎಲ್ಲಾ ಕಿಂಗ್ ಹೋಗಿಬಿಟ್ಟಿದಾವೆ, ಎಲ್ಲಾ ಜೋಕರ್ ಕೂಡ ಹೋಗಿಬಿಟ್ಟಿದ್ದಾವೆ. ಉಳಿದಿರ್ತಕ್ಕಂಥದ್ದು ಕ್ವಿನ್ ಮಾತ್ರ ಉಳಿದಿದ್ದಾವೆ. ಆ ಕ್ವಿನ್ ಎಷ್ಟು ಕಾರ್ಡ್ ಉಳಿದವೆ, 4 ಕಾರ್ಡ್ ಉಳಿದಿದ್ದಾವೆ. ಆ 4 ಕ್ವಿನ್ ಕಾರ್ಡ್ಗಳು ಎಷ್ಟಿದಾವೆ, ಕ್ವಿನ್ ಕಾರ್ಡ್ಗಳು 4 ಇದಾವೆ. ಆ 4ರಲ್ಲಿ 1 ಮೈನಸ್ ಆಗ್ಯದ. ಯಾವುದು, ವಜ್ರ 1 ತೆಗೆದಿದ್ದಾರೆ, ಡೈಮಂಡ್ ಕಾರ್ಡ್ ಕೂಡ ತೆಗೆದಿದ್ದಾರೆ. ಎಲ್ಲಾ ಡೈಮಂಡ್ ಕಾರ್ಡ್ ಹೋಗಿಬಿಟ್ಟಿದ್ದಾವೆ. ಎಲ್ಲಾ ಡೈಮಂಡ್ ಕಾರ್ಡ್ ಹೋಗಿದಾವೆ ಅಂತಂದ್ರೆ ಇರ್ತಕ್ಕಂಥದ್ದು ಸ್ಪೇಡು, ಕ್ಲಬ್, ಹೃದಯ ಮಾತ್ರ. ಹೌದು ತಾನೆ? ಹಾಗಾದ್ರೆ ವಜ್ರ ಎಷ್ಟು ಕಾರ್ಡ್ಗಳು ಉಳಿದವು, ಫೇಸ್ ಕಾರ್ಡು, ಕ್ವಿನ್ ಕಾರ್ಡು 3 ಕಾರ್ಡು ಉಳಿದವು. ಆಯ್ತು. ಇದು ಫೇವರೇಬಲ್ ಪಾಸಿಬಿಲಿಟಿ, ಟೋಟಲ್ ಪಾಸಿಬಿಲಿಟಿ. ಫೇವರೇಬಲ್ ಪಾಸಿಬಿಲಿಟಿ 3 ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ 33 ಇಸ್ ಈಕ್ವಲ್ ಟು 3 1 3 3 11 1/11 ಈಸ್ ರೈಟ್ ಆನ್ಸರ್. ಹಾಕಿಲ್ಲ ಇದನ್ನ? ಎಸ್, 1/11 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3 ನೋಡಿ ಏನು ಕೇಳಿದ್ದಾರೆ. ಒಂದು ಕಪ್ಪು ಕಾರ್ಡ್ ನೋಡ್ರಿ, ಒಂದು ಬ್ಲ್ಯಾಕ್ ಕಾರ್ಡ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ, ಬ್ಲ್ಯಾಕ್ ಕಾರ್ಡ್ಗಳು ಎಷ್ಟು ಇದಾವೆ ಅದು ಮೇನ್ ನಮಗೆ. ಬ್ಲ್ಯಾಕ್ ಕಾರ್ಡ್ಗಳು ಎಷ್ಟಿದಾವೆ, ಟೋಟಲ್ ಬ್ಲ್ಯಾಕ್ ಕಾರ್ಡ್ಗಳು ನೋಡ್ರಿ, ಇವಷ್ಟು ಬ್ಲ್ಯಾಕ್ ಕಾರ್ಡು, ಇವು ರೆಡ್ ಕಾರ್ಡ್. ಬ್ಲ್ಯಾಕ್ ಕಾರ್ಡ್ಗಳು ಎಷ್ಟಿದಾವೆ, ಇವು 13, ಇವು 13, 26 ಟೋಟಲ್ ಬ್ಲ್ಯಾಕ್ ಕಾರ್ಡ್ಗಳು ಇದಾವೆ. ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಬ್ಲ್ಯಾಕ್ ಕಾರ್ಡ್ಗಳು 26. ಆ 26 ಬ್ಲ್ಯಾಕ್ ಕಾರ್ಡ್ಗಳಲ್ಲಿ ಕೆಲವೊಂದಿಷ್ಟನ್ನ ತೆಗಿಬೇಕು. ಯಾವ ತೆಗಿಬೇಕು ನೋಡ್ರಿ, ಕಿಂಗ್ 2 ಕಾರ್ಡ್ ಬ್ಲ್ಯಾಕ್ ಹೋಗಿದಾವೆ. ಕಿಂಗ್ 2 ಕಾರ್ಡ್ ಬ್ಲ್ಯಾಕ್ ಇದ್ದು ತೆಗೆದು ಬಿಟ್ಟಿದ್ದಾರೆ 2 ಬ್ಲ್ಯಾಕ್ ಕಾರ್ಡ್. ಹೌದು ತಾನೆ? ಟೋಟಲ್ ಕಿಂಗ್ ಹೋಗಿದಾವೆ ಅಂದ್ಮೇಲೆ ಇವೆರಡು ಕಾರ್ಡ್ ಹೋಗಿದಾವೆ, 2 ಕಾರ್ಡ್ ಮೈನಸ್. ನೆಕ್ಸ್ಟ್ ಜೋಕರ್, ಜಾಕಿಯಲ್ಲಿ ಕೂಡ ಕಂಪ್ಲೀಟ್ ಆಗಿ ಜಾಕಿ ತೆಗೆದ್ರೆ ಅಲ್ಲಿ 2 ಕಾರ್ಡ್ ಹೋದವು. ಮುಗೀತಲ್ಲ? ಬ್ಲಾಕ್ ಕಾರ್ಡ್ ಉಳಿರ್ತಕ್ಕಂಥದ್ದು ಬ್ಲಾಕ್ ಕಾರ್ಡ್, ಕ್ವಿನ್ 2 ಕಾರ್ಡ್ ಇದಾವೆ. ಕಂಪ್ಲೀಟ್ ಆಗಿ ತೆಗೆದಿರ್ತಕ್ಕಂಥದ್ದು ಇವೆರಡು. ಬಟ್ ವಜ್ರ ಇದು ರೆಡ್ ಕಾರ್ಡು, ಇದು ನಮಗೆ ಸಂಬಂಧ ಇಲ್ಲ. ಇಲ್ಲಿ ಬ್ಲಾಕ್ ಕಾರ್ಡ್ ಮಾತ್ರ ಕೇಳಿದ್ರೆ ಇವೆರಡೇ ಸಂಬಂಧ ನಮಗೆ. ಇವೆರಡರಲ್ಲಿ ಟೋಟಲ್ 13 ಅಥವಾ 13 26 ಆದವು. ಅದರಲ್ಲಿ ಕಿಂಗ್ 2 ಕಾರ್ಡು ಕಂಪ್ಲೀಟ್ ಆಗಿ ಹೋಗಿದೆ, ಅವೆರಡು ಮೈನಸ್ ಮಾಡಿದ್ವಿ. ಮತ್ತು ಜೋಕರ್ ಜಾಕಿ ಕೂಡ 2 ಕಾರ್ಡ್ ಹೋಗಿದೆ, ಅವೆರಡು ಕೂಡ ಮೈನಸ್ ಮಾಡಿದ್ವಿ. ಹಾಗಾದ್ರೆ ಉಳಿದಿರ್ತಕ್ಕಂಥ ಕಾರ್ಡುಗಳು ಎಷ್ಟು, 26ರಲ್ಲಿ 2 ಹೋದ್ರೆ 24, 24ರಲ್ಲಿ 2 ಹೋದ್ರೆ 22. ಇದು ಮುಗೀತು. ಇದು ಫೇವರೇಬಲ್ ಪಾಸಿಬಿಲಿಟಿ.
ಕಂಡಿಡ್ರಲಿ ಈಗ ಪ್ರೊಬಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಪಾಸಿಬಿಲಿಟಿ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಇಸ್ ಈಕ್ವಲ್ ಟು 33 ಇಸ್ ಈಕ್ವಲ್ ಟು 11 22 11 3 33. ದ ರೈಟ್ ಆನ್ಸರ್ 2/3 ಈಸ್ ರೈಟ್ ಆನ್ಸರ್. ಎಷ್ಟಿದೆ? 2/3 ಈಸ್ ರೈಟ್ ಆನ್ಸರ್. ಸರಿ ಇದೆನಾ? ಎಸ್, 2/3 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಂತ ಕೇಳಿದ್ದಾರೆ? ಡಿನದ್ದು ಡಿ ಕ್ವಶನ್. ಎಸ್, ಒಂದು ಹೃದಯ ನೋಡ್ರಿ, ಹೃದಯ ಕಾರ್ಡ್ಗಳನ್ನು ಕೇಳಿಬಿಟ್ಟಿದ್ದಾರೆ. ಒಂದು ಹೃದಯ, ಒಂದು ಹಾರ್ಟ್ ಕಾರ್ಡನ್ನು ಕೇಳಿದ್ದಾರೆ. ಹೃದಯ, ಹೌದಾನೆ? ಹೃದಯ ಕಾರ್ಡ್ಗಳು ಎಷ್ಟಿದಾವೆ ಮೊದಲು ಅದನ್ನ ನೋಡ್ಕೊಳ್ಬೇಕು ನಾವು. ಹೃದಯ ಕಾರ್ಡ್ಗಳು ಎಷ್ಟಿದಾವೆ? 13 ಟೋಟಲ್ ಹೃದಯ ಕಾರ್ಡ್ಗಳು ಇರ್ತವೆ. ಹೌದಾ? ಯಾವ ಹೃದಯ ಮತ್ತು ಕೆಂಪು ಹೃದಯ ಏನಂತ ಕೇಳಿದ್ರು ಇಲ್ಲ, ಒಂದು ಹೃದಯ ಅಂತ ಅಷ್ಟೇ ಕೇಳಿದ್ದಾರೆ ಅವರು. ಒಂದು ಹೃದಯ ಅಂದಮೇಲೆ ಟೋಟಲ್ ಕಾರ್ಡ್ಗಳು ಎಷ್ಟಿರ್ತವೆ? 13 ಹೃದಯ ಕಾರ್ಡ್ಗಳು ಇದಾವೆ. 13 ಹೃದಯ ಕಾರ್ಡ್ಗಳಿದಾವೆ. ಆ 13 ಹೃದಯ ಕಾರ್ಡ್ಗಳಲ್ಲಿ ಕೆಲವೊಂದಿಷ್ಟು ಕಾರ್ಡ್ ಹೋಗಿದಾವೆ. ಯಾವ ಕೂಡ ಹೋಗಿದ್ರು ನೋಡಿ, 13 ಹೃದಯ ಕಾರ್ಡ್ಗಳಲ್ಲಿ ನೋಡ್ರಿ, ಇಲ್ಲೇ ಒಂದು ಕಾರ್ಡ್ ಹೋಗ್ಯದ, ಇಲ್ಲಿ ಕೂಡ ಒಂದು ಜೋಕರ್ ಕೂಡ ಒಂದು ಕಾರ್ಡ್ ಹೋಯ್ತು, ಒಂದು ಕಿಂಗ್ ಹೃದಯ ಹೋಯ್ತು, ಒಂದು ಜೋಕರ್ದ ಹೃದಯ ಹೋಯ್ತು, 2 ಕಾರ್ಡ್ ಮೈನಸ್ ಆದವು. ಹಾಗಾದ್ರೆ ಉಳಿದಿರ್ತಕ್ಕಂಥವು ಎಷ್ಟು? 11 ಕಾರ್ಡ್ಗಳು ಉಳಿದವು. ಇದು ಫೇವರೇಬಲ್ ಪಾಸಿಬಿಲಿಟಿ ಮುಗಿದ ಹೋಯ್ತು. ಯಾವಾಗ ನಮಗೆ ಫೇವರೇಬಲ್ ಪಾಸಿಬಿಲಿಟಿ ಸಿಕ್ತೋ ಉತ್ತರ ಕಂಡು ಹಿಡ್ಕೊಂಡ್ಬಿಡ್ಬೋದು ಈಸಿಯಾಗಿ. ಫೇವರೇಬಲ್ ಪಾಸಿಬಿಲಿಟಿ ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಇಸ್ ಈಕ್ವಲ್ ಟು 33 ಇಸ್ ಈಕ್ವಲ್ ಟು 11 11 11 11 33 1/3 ಈಸ್ ರೈಟ್ ಆನ್ಸರ್. ನೋಡ್ರಿ, ಒಂದು ಹೃದಯ ಕಾರ್ಡನ್ನು ಎಳೆಯುವ ಸಂಭವನೀಯತೆ ಎಷ್ಟು? 1/3. ಒಂದು ವಜ್ರ ಇರ್ತಕ್ಕಂಥ ಎಲ್ಲ ಒಂದು ಬ್ಲಾಕ್ ಕಾರ್ಡ್ ತೆಗಿತಕ್ಕಂಥ ಸಂಭವನೀಯತೆ ಎಷ್ಟು? 2/3. ಅದೇ ರೀತಿಯಾಗಿ ಪ್ರೀವಿಯಸ್ ಎ ಮತ್ತು ಬಿ ಕ್ವಶನ್ಗಳು ಮಾಡಿದಲ್ಲ, ಅವುಗಳು ಕೂಡ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರಗಳು. ನೋಡಿ ಸ್ನೇಹಿತರೆ, ಇಷ್ಟು ಕಾರ್ಡ್ಗಳ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ಗಳನ್ನು ಕೂಡ ಕಂಡಿಡ್ಕೊಂಡ್ವಿ. ತುಂಬ ಈಸಿ ಆಗಿರ್ತಕ್ಕಂಥ ಸಮಸ್ಯೆಗಳು. ನಾಳೆ ಏನಾದರೂ ಎಕ್ಸಾಮ್ ಅಲ್ಲಿ ಬಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ರೆ ಸಾಕು. ಯಾವ ರೀತಿ ಕ್ವಶನ್ಗಳನ್ನ ಬಿಡಿಸ್ಬೋದು ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಕೇವಲ ಇಷ್ಟೇ ಕ್ವಶನ್ಗಳಲ್ಲ, ಬೇರೆ ರೀತಿಯಲ್ಲಿ ಕ್ವಶನ್ಗಳನ್ನು ಕೇಳಿದ್ರು ಕೂಡ ನಿಮಗೆ ಒಂದು ಐಡಿಯಾ ಬರುತ್ತೆ, ಎಸ್ ಈ ರೀತಿಯಾಗಿ ಇವುಗಳನ್ನ ಸಾಲ್ವ್ ಮಾಡ್ಬೋದು ಅಂತೇಳಿ. ಕ್ಲಿಯರ್? ಎಸ್, ಬಿಡಿಸ್ತಾರಲ್ಲ? ಎಸ್, ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ, ಜೊತೆಗೆ ಇನ್ನೂ ಹೆಚ್ಚಿಗೆ ನನಗೆ ಖುಷಿ ಆಗ್ತಕ್ಕಂಥದ್ದು ನಿಮ್ಮ ಸ್ನೇಹಿತರು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.